ಚಿತ್ರಣಪ್ಪ. ಓ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ನಮ್ಮ ವಾಸವಿ ದೇವಿಯ ಪಾದಾರವಿಂದಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸಿ, ಇಲ್ಲಿ ನೆರೆದಿರುವಂತಹ ಎಲ್ಲ ಶ್ರೋತೃವೃಂದದವರಿಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ಬರಲಿರುವ ರಂಜಿತ್ ಸರ್ಗೂ ಸಹ ನಾನು ನಮಸ್ಕಾರಗಳನ್ನು ಅರ್ಪಿಸಿ, ಈ ದಿನ ವಾಸವಿ ದೇವಿ ದರ್ಶನ ಮೊದಲು ಡೆಲಿವರಿ ಆಯಿತು, ನಾಮಕರಣ ಮಹೋತ್ಸವನೂ ಆಯಿತು. ಇವಾಗ ನಿಷ್ಕ್ರಮಣ ಸಂಸ್ಕಾರ ಅಂತ 190ನೇ ಪೇಜು. ನಿಷ್ಕ್ರಮಣ ಸಂಸ್ಕಾರ. ಪರಮ ಗುರುಭಕ್ತರೂ ದೈವ ಧ್ಯಾನ ಪರರೂ ಆದ ರಾಜದಂಪತಿಗಳ ಸದ್ಭಾವ ಸತ್ಕರ್ಮ ಪೂರ್ಣ ಜೀವನದಲ್ಲಿ ದೈವಿ ಶಿಶುದ್ವಯರ ಜನನದಿಂದ ಎಲ್ಲ ನಿಮಿಷಗಳೂ ರಸನಿಮಿಷಗಳೇ ಆದವು. ಕುಸುಮಾಂಬೆ ಮತ್ತು ಮಣಿಕುಂಡಲ ದಂಪತಿಗಳಿಗೆ ಶಿಶುಲೋಕವೇ ನಿಜಲೋಕವಾಯಿತು. ಅವರ ತುಂಟನಗೆ ತುಂಟಾಟಗಳೇ ಮನೋರಂಜನೆಯಾಯಿತು. ಅವರ ಸೇವೆಯೇ ಪುರುಷಾರ್ಥವಾಯಿತು. ವಿಧ ವಿಧ ವೇಷಭೂಷಣಗಳನ್ನು ಆ ಮಕ್ಕಳಿಗೆ ಉಡಿಸಿ ತೊಡಿಸಿ ಆನಂದಿಸುವುದೇ ಅವರ ದಿನಚರಿಯಾಯಿತು. ರಾಣಿಯ ಆಪ್ತಸಖಿಯರು ಆ ಇಬ್ಬರು ಮಕ್ಕಳ ಹಸಿವು ನೀರಡಿಕೆ ನಿದ್ರೆಗಳಲ್ಲಿ ತಮ್ಮ ಪಾಲಿನ ಉಪಚಾರ ಸಲ್ಲಿಸಿ ಮುದಗಾಣುತ್ತಿದ್ದರು. ಶುಕ್ಲ ಪಕ್ಷದ ಚಂದ್ರನಂತೆ ಮಕ್ಕಳಿಬ್ಬರೂ ದಿನದಿನಕ್ಕೂ ಬೆಳೆಯುತ್ತಾ ಬಂದರು. ಕ್ಷಣಗಳು ದಿನಗಳಾಗಿ ಮಾಸಗಳಾಗಿ ಕಳೆದವು. ಕುಸುಮಾಂಬೆಯ ಬಾಣಂತಿತನವು 3 ತಿಂಗಳಿಗೆ ಮುಗಿಯಿತು. ಮಕ್ಕಳ ತೇಜೋರೂಪವು ವೃದ್ಧಿಯನ್ನು ಹೊಂದಿತು. ಕುಸುಮಶ್ರೇಷ್ಠಿಗೂ ಎಣೆಯಿಲ್ಲದ ಆನಂದಾನುಭವವಾದರೂ ಸಮಚಿತ್ತತೆಯಿಂದ ವರ್ತಿಸುತ್ತಿದ್ದನು. ಮಕ್ಕಳಿಗೆ 3 ಮಾಸಗಳು ತುಂಬಿರುವುದರಿಂದ ನಿಷ್ಕ್ರಮಣ ಸಂಸ್ಕಾರವನ್ನು ನೆರವೇರಿಸಲು ಸಿದ್ಧರಾದರು. ನಗರೇಶ್ವರ ದೇವಾಲಯದಲ್ಲಿಯೂ ಕೋನಕಮಲ ಜನಾರ್ದನ ದೇವಾಲಯದಲ್ಲಿಯೂ ಅರ್ಚನೆ ಅಭಿಷೇಕ ಅಲಂಕಾರ ಮಾಡಿ ಪೂಜಾ ಪ್ರಸಾದಾದಿಗಳನ್ನು ಹಂಚುವಂತೆ ರಾಜನು ಮಂತ್ರಿಗಳ ಮೂಲಕ ಸಂದೇಶ ಕಳಿಸಿದ್ದನು. ರಾಜದಂಪತಿಗಳು ತಮ್ಮ ರಥದಲ್ಲಿ ಕುಳಿತುಕೊಂಡು ಮಕ್ಕಳನ್ನು ಎತ್ತಿಕೊಂಡರು. ಮಣಿಕುಂಡಲ ದಂಪತಿಗಳು ಇನ್ನೊಂದು ರಥದಲ್ಲಿ ಕುಳಿತರು. ಮಂತ್ರಿ ಸೇನಾಧಿಪತಿ ಮತ್ತು ಮಿಕ್ಕ ರಾಜಮನೆತನದವರು ರಾಜನ ಜೊತೆಯಲ್ಲಿ ದೇವಾಲಯದಲ್ಲಿ ಒಟ್ಟಿಗೆ ಸೇರಬೇಕೆಂದು ಮೊದಲೇ ಕಾಲ್ನಡಿಗೆಯಲ್ಲಿ ಹೊರಟರು. ರಾಜರಥವು ರಾಜಬೀದಿಗಳಲ್ಲಿ ಸಾಗುತ್ತಿರುವಾಗ ರಥವು ಮುಂದೆ ಸಾಗದೆ ಮೇಲೆ ಮನೆಗಳಿಂದ ಜನರು ಶಿಶುಗಳನ್ನು ವೀಕ್ಷಿಸಲು ಓಡೋಡಿ ಬಂದರು. ಅನೇಕರು ನಿರಾಶೆಗೊಂಡರು. ಆದರೆ ಚತುರರಾದ ಕೆಲವರು ದೇವಾಲಯಕ್ಕೆ ಶಿಶುಗಳನ್ನು ಕರೆದೊಯ್ಯುತ್ತಿರುವರೆಂದು ಹೇಗೋ ತಿಳಿದುಕೊಂಡು ಯುಕ್ತ ವೇಳೆಗೆ ದೇವಾಲಯದಲ್ಲಿ ಸೇರಿದರು. ದೇವಾಲಯದಲ್ಲಿ ಪೂಜೆ ಮಂಗಳಾರತಿಗಳಾದವು. ಪುರೋಹಿತರು ಒಂದೊಂದೇ ಶಿಶುವನ್ನು ನಗರೇಶ್ವರನ ಪಾದದಲ್ಲಿ ಮಲಗಿಸಿ ತಂದು ರಾಜದಂಪತಿಗಳಿಗೆ ಕೈಗಿತ್ತರು. ವಿರೂಪಾಕ್ಷನು ಅರ್ಚಕರ ಯಜ್ಞೋಪವೀತವನ್ನು ತನ್ನ ಕೈಯಿಂದ ಬಲವಾಗಿ ಎಳೆದನು. ಅರ್ಚಕರಿಗಾದ ಆನಂದಕ್ಕೆ ಎಣೆಯೇ ಇಲ್ಲ. ಬೇಗ ದೊಡ್ಡವನಾಗಪ್ಪ, ನಿನಗೆ ಯಜ್ಞೋಪವೀತದ ಜೊತೆಗೆ ಬಂಗಾರದ ಉಪವೀತವನ್ನು ನಿನ್ನ ಜನಕನಾದ ರಾಜನು ತೊಡಿಸುವನು ಎಂದು ಹೇಳಿ ಹಿಗ್ಗಿದರು.
ವಾಸವಿಯಾದರೂ ನಗರೇಶ್ವರ ದೇವಾಲಯದಲ್ಲಿ ನಿದ್ರಿಸುತ್ತಿರುವವಳಂತೆ ತಲ್ಲೀನಳಾದಳು. ದೇವಾಲಯದಲ್ಲಿ ಪೆನುಗೊಂಡೆಯ ಭಕ್ತೆಯರು ಗಾನಸೇವೆ ಮಾಡಿದರು. ಆಗ ವಾಸವಿ ಕಣ್ತೆರೆದಳು. ಕುಸುಮಾಂಬೆಯು ಮಗಳನ್ನು ನೋಡಿ, ನಿನಗೆ ಸಂಗೀತವೆಂದರೆ ಇಷ್ಟವೇ? ಎಲ್ಲವನ್ನೂ ಕಲಿಸುತ್ತೇನೆ, ನೀನು ಗಾನ ಸಾಮ್ರಾಜ್ಞಿಯಾಗುವಂತೆ ಎಂದು ನುಡಿದಾಡಿಕೊಳ್ಳುತ್ತಾ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಅರಮನೆಯತ್ತ ನಡೆದರು. ವಾಸವಿಯ ಲೀಲೆ, ಶಿಶುಲೀಲೆ. ಸರ್ ಬಂದಿದ್ದೀರಲ್ಲ ನಂದೀಶ್ ಸರ್, ಇದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಸರ್. ನಿಷ್ಕ್ರಮಣ ಸಂಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಗೂ. ನಿಷ್ಕ್ರಮಣ ಅಂದ್ರೆ ಮಕ್ಕಳನ್ನ ಸ್ವಲ್ಪ ದಿನಗಳಾದ್ಮೇಲೆ ಮನೆಯಿಂದ ಹೊರಗಡೆಗೆ ಕರ್ಕೊಂಡು ಹೋಗುವಂತದ್ದೊಂದು ವಿಧಾನವನ್ನ ಇಲ್ಲಿ ನಾವು ನೋಡ್ಬೋದು. ದೇವಸ್ಥಾನಕ್ಕೆ ಮೊದಲು ಅವರು ಮನೆಯಿಂದ ಹೊರಗಡೆ ಮೊಟ್ಟ ಮೊದಲಿಗೆ ಆಚೆ ಕಡೆ ಪ್ರಯಾಣ ಮಾಡುವಂತದ್ದೊಂದು, ಅದು ಕೂಡ ಒಂದು ವಿಶೇಷವಾದಂತ ಉಪಚಾರವೇ ಮಕ್ಕಳ ಜೀವನದಲ್ಲಿ. ಹಾಗೂ ಮಕ್ಕಳ ಒಂದು ಸುತ್ತಮುತ್ತ ಇರ್ತಕ್ಕಂತ ಜನ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರಲ್ಲಿ ಅಂಥದ್ದೊಂದು ಕುತೂಹಲ ಇರ್ತದೆ. ಮಕ್ಕಳನ್ನು ಮೊದಲು ಮನೆಯಿಂದ ಹೊರಗಡೆಗೆ ಯಾರಾದ್ರೂ ನೋಡೋದಕ್ಕೂ ಮುಂಚೆ ಆ ಮಗುವನ್ನ ದೇವಸ್ಥಾನದಲ್ಲಿ ಸಾಕಷ್ಟು ಜನರ ಕಣ್ಣಿಗೆ ಕುತೂಹಲ ಇರುತ್ತೆ. ಮಕ್ಕಳನ್ನು ನೋಡ್ಬೇಕು, ಅದು ರಾಜ ಮಕ್ಕಳು. ಹಾಗಾಗಿ ದೇವಾಲಯದಲ್ಲಿ ಆಗಲಿ ಅಂತ ಹೇಳಿ ವ್ಯವಸ್ಥೆ ಮಾಡ್ತಾರೆ. ಜನ ಅಲ್ಲಿಗೆ ಬಂದು ಸಾಕಷ್ಟು ಸೇರ್ತಾರೆ. ಯಜ್ಞೋಪವೀತ ಮತ್ತು ಉಪವೀತ ಎರಡನ್ನು ಮಕ್ಕಳಿಗೆ ತೋರಿಸ್ತಾರೆ. ಮಕ್ಕಳಿಗೆ ನಾವು ಉಪಚಾರ ಅದೆಲ್ಲ ಹಾಕ್ತಿವಲ್ಲ, ಕಾಲಿಗೆ ಹೆಚ್ಚಿಗೆ ಹಾಕುವಂಥದ್ದು, ಕೈಗೆ ಬಳೆ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡ್ತಾರೆ. ಗಂಡು ಮಕ್ಕಳಾದ್ರೆ ಉಪಚಾರ ಹಾಕ್ತಾರೆ, ಹೆಣ್ಮಕ್ಳಾದ್ರೆ ಕಾಲಿಗೆ ಗೆಜ್ಜೆ ಹಾಕ್ತಾರೆ, ಕೊರಳಿಗೆ ಚಿನ್ನದೇನಾದ್ರು ಒಂದು ಸರನೋ ಅಥವಾ ಕೈಗೆ ಬಳೆಗಳನ್ನ ಹಾಕ್ತಾರೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ವಿಧಿ, ಸಂಸ್ಕಾರ. ಅದರಲ್ಲಿ ಅದರದೇ ಆದಂತ ಒಂದು ಭವಿಷ್ಯದ ಒಂದು ಕಲ್ಪನೆ ಅಥವಾ ಭವಿಷ್ಯದ ಒಂದು ದರ್ಶನ ಇರ್ತದೆ. ಒಂದು ಆಸೆ ಅಂತ ಹೇಳ್ಬೋದ್ಬೇಕಾದ್ರೆ ತಂದೆ ತಾಯಿಗಳಿಗೆ, ಬಂಧುಗಳಿಗೆ ಮಕ್ಕಳ ಬಗ್ಗೆ ಇರುವಂತದ್ದೊಂದು ನಿರೀಕ್ಷೆ, ಕಾತರ, ಆಸೆ, ಅದನ್ನ ಇಲ್ಲಿ ಮಾಡಿದ್ದಾರೆ. ಅಂದರೆ ಮನೆಗೆ ಕರ್ಕೊಂಡು ಹೋಗಿರೋಲ್ಲ, ಅಂದರೆ ಹೊರಗಡೆ ಹೋಗಿರೋಲ್ಲ, ಹೊರಗಡೆ ಹೋಗೋದಿಕ್ಕೊಂದು ಸಂಸ್ಕಾರ ನಿಷ್ಕ್ರಮಣ ಅಂದ್ರೆ. ಇದೆಲ್ಲ ನಡೀತಾ ಇತ್ತು. ಇವಾಗೆಲ್ಲ ಇದೆಲ್ಲ ಏನಿಲ್ಲ. ಇವಾಗ ಮಕ್ಕಳು ಕಾರಲ್ಲಿ ಎಲ್ಲ ಕಡೆಗೆ ಹೋಗ್ತಿರ್ತಾರೆ. ಮೊದಲು ಮನೆಯಿಂದ ಹೊರಗಡೆಗೆ ಬಾಣಂತಿನು ಮತ್ತು ಮಗುನ ಬಿಡ್ತಾನೆ ಇರ್ಲಿಲ್ಲ. ಒಂದು ರೂಮ್ ಒಳಗಡೆಗೆ ಕತ್ತಲೆ, ಬಿಸಿಲು, ಸೂರ್ಯನ ಬಿಸಿಲು ಕೂಡ ಒಳಗಡೆ ಹೋಗದೆ ಇರೋ ಹಾಗೆ. ಯಾಕೆ ಸರ್ ಅದು ಬಿಸಿಲು ಅಂದ್ರೆ ಕತ್ಲಲ್ಲೇ ಇರ್ಬೇಕು ಅನ್ನೋದು? ಆ ಕಾಲಮಾನದಲ್ಲಿ ಏನಂತಂದ್ರೆ ಇವತ್ತಿನ ಹಾಗೆ ಪ್ರಿವೆಂಟಿವ್ ಮೆಷರ್ಸ್ ಏನು ಇರ್ಲಿಲ್ಲ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಆಮೇಲೆ ಆರೋಗ್ಯದ ಚಿಕಿತ್ಸೆಗೆ ಅತ್ಯಂತ ಕ್ಷಿಪ್ರವಾಗಿ ಸಿಗ್ತಕ್ಕಂತ ಸೌಲಭ್ಯಗಳು ಏನೂ ಇರ್ತಿರ್ಲಿಲ್ಲ. ಈಗ ಎಲ್ಲಾ ತರದ ಒಂದು ಅಡ್ವಾನ್ಸ್ಡ್ ಮೆಡಿಸಿನ್ ಸಿಸ್ಟಮ್, ಹಾಸ್ಪಿಟಲ್ ಸಿಸ್ಟಮ್ಸ್, ಡಾಕ್ಟರ್ಗಳು ನಮಗೆ ಯಾವಾಗ ಬೇಕಾದ್ರೂ ಸಿಗ್ತಾರೆ. ಅವಾಗ ಎಲ್ಲಿ ಸಿಗೋದು? ಒಂದು ಜಿಲ್ಲಾ ಕೇಂದ್ರದಲ್ಲೂ ಒಂದು ಆಸ್ಪತ್ರೆ ಇರ್ತಿರ್ಲಿಲ್ಲ ಸರಿಯಾದ್ದು. ಬೆಂಗಳೂರಿಗೆ ಹೋಗ್ಬೇಕಾಯ್ತಿಲ್ಲ, ಮಡ್ರಾಸ್ಗೆ ಹೋಗ್ಬೇಕಾಯ್ತು. ಕರ್ನಾಟಕದಾದ್ಯಂತ ಹುಡುಕಿದ್ರು ನಿಮಗೆ 4 ಆಸ್ಪತ್ರೆ ಸಿಗ್ತಿರ್ಲಿಲ್ಲ. ಇನ್ನ ತುಂಬಾ ಹಿಂದಿನ ಕಥೆಗಳಾದ್ರಿಂದ ಹೊರಗಿನ ವಾತಾವರಣಗಳಿಗೆ ಎಕ್ಸ್ಪೋಸ್ ಮಾಡಿ ಯಾವಾಗ ಏನಾಗುತ್ತೋ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ಸಾಧ್ಯವಾದಷ್ಟು ಕ್ಲೋಸ್ಡ್ ಡೋರ್ ಒಳಗಡೆಗೆ ಬಾಣಂತಿಯನ್ನು ಮತ್ತು ಮಕ್ಕಳನ್ನ ಸಾಕ್ತಾ ಇದ್ರು. ಅವಾಗ ಇವತ್ತಿನಷ್ಟು ನಾಗರಿಕ ಸೌಲಭ್ಯಗಳು ಎಲ್ಲೇ ಇದ್ದಿದ್ರಿಂದ ಪ್ರಿವೆನ್ಷನ್ ಯಾಕೆ ಬೇಕು ಆಚೆ ಕಡೆ ಓಡಾಡೋದು ಅಂತ ಹೇಳಿ
ಅದರದ್ದೇ ಆದಂತ ಅವ್ರದೇ ಆದಂತ ಒಂದು ಒಳಗಡೆಗೆ ಕ್ಲೋಸ್ ಡೋರ್ ಒಳಗಡೆಗೆ ಇಟ್ಕೊಳ್ಳೋದು. ಬಟ್ ಮಕ್ಕಳು ಬೆಳೀತಾ ಬೆಳೀತಾ ಆಚೆ ಕಡೆಗೆ ಹೋಗೋದಕ್ಕೆ ಕಾತರಿಸ್ತಾರೆ, ಒಳಗಡೆ ಇರಕ್ಕೆ ಇಷ್ಟಪಡಲ್ಲ. ಸಣ್ಣ ಮಕ್ಳು ಬೆಳೀತಾ ಬೆಳೀತಾ ಆಚೆ ಕಡೆ ಯಾರಾದ್ರೂ ಬಂದ್ರೆ ಮಾಡಿದ್ರೆ ಆಚೆ ಕಡೆ ಕೈ ತೋರಿಸಿ ಹೋಗ್ಬೇಕು ಅನ್ನೋ ಅನ್ಸುತ್ತೆ ಅಂತ ಅವಂತ ಇವತ್ತು ಮಕ್ಕಳು ತೋರಿಸ್ತವೆ. ಮತ್ತೆ ಈಚೆ ಕಡೆ ಬಂದ್ರೆ ಒಳಗಡೆ ಹೋದ್ರೆ ಅಳಕ್ ಶುರು ಮಾಡ್ತವೆ. ಎತ್ಕೊಂಡು ಓಡಾಡಿದ್ರೆ ಸುಮ್ಮನಿರ್ತವೆ, ಮಲಗಿಸಿದ್ರೆ ಅಳಕ್ ಶುರು ಮಾಡ್ತವೆ. ಒಟ್ಟಾರೆ ಆತರ ಚಟುವಟಿಕೆ ಬಯಸ್ತಾರಲ್ಲ, ಅದು ಕಾರಣ ಈ ತರದೊಂದು ಸಂಸ್ಕಾರಗಳನ್ನ ಮಾಡಿ ಹೊರಗಡೆಗೆ ಮಕ್ಕಳನ್ನು ಓಡಾಡಿಸುವಂಥದ್ದು, ದೃಷ್ಟಿಯನ್ನು ತೆಗೆಯುವಂಥದ್ದು, ದೃಷ್ಟಿ ಆಗದೇ ಇರ್ಲಿ ಅಂತ ಹೇಳಿ ಕೆಲವು ಪರಿಕ್ರಮಗಳನ್ನು ತಗೊಳ್ಳುವಂಥದ್ದು, ಇವೆಲ್ಲ ಮಾಡ್ತಾರೆ. ಏನು ಮುಂದುವರಿಸಲಿ ಸರ್? ಮುಂದುವರಿಸಿ. ವಾಸವಿಯ ಶಿಶುಲೀಲೆ. ಶಿಶುಗಳಿಗೆ 5 ಮಾಸಗಳು ಕಳೆದವು. ಒಂದು ದಿನ ಕುಸುಮಾಂಬೆಯು ವಾಸವಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ದೃಷ್ಟಿ ಚಿಕ್ಕಿಯನ್ನಿಡುತ್ತಿದ್ದಳು. ತನ್ನ ತಾಯಿಯನ್ನೇ ನಗುನಗುತ್ತಾ ಎವೆ ಇಕ್ಕದೆ ನೋಡುತ್ತಿದ್ದ ವಾಸವಿಯು ತನ್ನ ದೈವ ಶಿಶುಲೀಲೆಯನ್ನು ತೋರಬೇಕೆಂದು ಇಚ್ಛಿಸಿದ. ಇದ್ದಕ್ಕಿದ್ದಂತೆ ಬಲು ಭಾರವಾದಳು. ಕುಸುಮಾಂಬೆಯು ಕಣ್ಗಳಿಂದ ನೋಡುತ್ತಿದ್ದರೂ ನಂಬಲಾರದಾದಳು. ಕುಸುಮಶ್ರೇಷ್ಠಿಯನ್ನು ಕರೆದು, ಪ್ರಭು, ನಿಮ್ಮ ಮಮತೆಯ ಪುತ್ಥಳಿಯನ್ನು ನಾನು ಹೊರಲಾರೆ. ಎಷ್ಟೊಂದು ಭಾರವಾಗಿರುವವಳು, ಬೇಗ ಬಂದು ನನಗೆ ಉಪಕರಿಸಿ ಎಂದು ಗಾಬರಿಯಿಂದ ಕರೆದಳು. ಇದೇನಿದು ರಾಣಿ, ಎಳೆ ಕಂದನನ್ನು ಭಾರ ಎನ್ನುವೆಯಲ್ಲ, ಅದು ಬರೀ ನಿನ್ನ ಭ್ರಮೆ ಇರಬಹುದು ಎಂದು ನಗುತ್ತಾ ವಾಸವಿಯನ್ನು ಕುಸುಮಾಂಬೆಯ ಮಡಿಲಿನಿಂದ ಎತ್ತಿಕೊಂಡನು. ತನ್ನ ಲೀಲೆಯನ್ನು ತನ್ನ ತಾಯಿಗೆ ತೋರಿಸಿದ್ದಾಯ್ತೆಂದು ಎಂದಿನಂತೆಯೇ ಆದಳು. ಆಗ ರಾಜನು, ನೋಡು, ಇದೆಲ್ಲ ನಿನ್ನ ಭ್ರಮೆ ಎಂದು ಹೇಳಿ ಮಗಳನ್ನು ರಾಣಿಯ ಮಡಲಿಗಿತ್ತನು. ಮಗು ಸಹಜವಾದ ರೀತಿಯಲ್ಲಿಯೇ ಇದೆ. ಕೆಲ ಕ್ಷಣ ಮೊದಲು ನನಗೇಕೆ ಅಷ್ಟೊಂದು ಭಾರವಾಗಿ ಕಂಡಳು ಎಂದು ಉತ್ತರ ಕಾಣದೆ ತನ್ನ ತಾಯಿಗೆ ಹೇಳಿದಳು. ಕೂಡಲೇ ಮಣಿಕುಂಡಲನ ಸತಿಯು ಬಂದು, ಇನ್ನೇನು ಇಷ್ಟು ಆಕರ್ಷಣೆಯಿಂದ ಕೂಡಿದ ರೂಪ ತಂದಿರುವಳು, ನಿಮ್ಮೀ ಮುದ್ದು ಮೊಮ್ಮಗಳ ಮೇಲೆ ಯಾವ ದುಷ್ಟ ಗ್ರಹ ಪೀಡೆಯೂ ಉಂಟಾಗದಿರಲೆಂದು ದೃಷ್ಟಿ ತೆಗೆದಳು. ಮುತ್ತು ಹವಳಗಳನ್ನು ನೀವಳಿಸಿದಳು. ಆ ಮೋಹಕ ಶಿಶು ಮಾತ್ರ ಏನೂ ಅರಿಯದ ಮುಗ್ಧೆಯಾಗಿಯೇ ನಗುತ್ತಿದ್ದಳು. ವಿರೂಪಾಕ್ಷನಂತೂ ತುಂಬ ತುಂಟತನದ ಶಿಶುವಾಗಿ ಬೆಳೆಯುತ್ತಿದ್ದನು. ಎಲ್ಲರ ಕೈಯಲ್ಲಿ ಬಾಗಿನದಂತಾದನು. ತನ್ನ ಮುದ್ದು ತೋಳುಗಳಿಂದ ಅಜ್ಜಿ ತಾತಂದಿರ ಬಳಿ, ಅಮಾತ್ಯರ ಬಳಿ ಎತ್ತಿಕೋ ಎಂದು ಕೈ ಚಾಚಿ ಬಿಡುತ್ತಿದ್ದನು. ಕುಸುಮಶ್ರೇಷ್ಠಿಗೆ ವಿರೂಪಾಕ್ಷನೆಂದರೆ ನಾಳಿನ ಉತ್ತರಾಧಿಕಾರಿ ಎಂದು ಮನದಾಳದಲ್ಲಿ ಮಮತೆ ವಾತ್ಸಲ್ಯಗಳೆಲ್ಲವೂ ತುಂಬಿದ್ದವು. ಆದರೆ ವಾಸವಿಯ ದೈವಿಕ ರೂಪ, ಅವನ ಆತ್ಮದ ಜೊತೆಯಲ್ಲಿ ಜನ್ಮಾಂತರಗಳಲ್ಲಿ ಸಾಧಿಸಿಕೊಂಡ ಭಕ್ತಿಯ ಬಂಧ ಅವನ ಅರಿವಿಗೆ ಅಸ್ಪಷ್ಟವಾಗಿ ಆಗೊಮ್ಮೆ ಈಗೊಮ್ಮೆ ಸ್ಫುರಿಸುತ್ತಾ ಅವಳ ಮೇಲೆ ಅತೀವ ವಾತ್ಸಲ್ಯ ಅಕ್ಕರೆಗಳನ್ನು ಮೂಡಿಸುತ್ತಿದ್ದವು. ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿ ಸರ್. ಇಲ್ಲಿ ವಾಸವಿಯ ಒಂದು ಕುರಿತಾಗಿ ಒಂದು ಇದನ್ನ ಲೀಲೆಯನ್ನ ಹೇಳಿದ್ದಾರೆ. ತಾಯಿಗೆ ಇದ್ದಕ್ಕಿದ್ದಂಗೆ ಭಾರ ಅನ್ನಿಸ್ತಾಳೆ. ಇಲ್ಲಿ ತಂದೆಗೆ ಅದಷ್ಟು ಭಾರ ಅಂತ ಅನ್ಸೋದಿಲ್ಲ, ಸಹಜ ಅಂತ ಅನ್ನಿಸ್ತಾಳೆ ಅನ್ನೋ ತರದಲ್ಲಿ ಒಂದು ಲೀಲೆಯನ್ನ ಮಗು ತೋರಿಸಿದೆ ಅನ್ನೋ ತರದಲ್ಲಿ ಬರೆದಿದ್ದಾರೆ. ಇದೇ ತರದ್ದು ರಾಮಾಯಣದಲ್ಲೂ ಕೂಡ ಕೌಸಲ್ಯಗೆ ರಾಮ ಒಂದೊಂದ್ಸರಿ ಹೂ ಹಗುರ ಆಗೋದು, ಒಂದೊಂದ್ಸರಿ ಗಿರಿಭಾರ ಆಗೋದು ಆಗತ್ತೆ. ಆಗ ಅವಳು ಬಂದು ವಸಿಷ್ಠರನ್ನ ಕರೆಸಿ ಕೇಳ್ತಾಳೆ, ಯಾಕೆ ಹಿಂಗಾಗ್ತಾ ಇದೆ, ಬಾಲಗ್ರಹ ಚೇಷ್ಟೆ ಇರ್ಬೋದ ಅಂತ. ಆಗ ವಸಿಷ್ಠರು, ಇಲ್ಲಮ್ಮ, ನಿನ್ನ ಮಗ ಅಪ್ರಾಕೃತ, ಅವನು ಯಾವ ಗ್ರಹ ಚೇಷ್ಟೆಯು ಅವನಿಗೇನು ಮಾಡೋದಿಲ್ಲ. ಆದ್ರೆ ಅವನು ಅಪ್ರಾಕೃತನಾದ್ರಿಂದ ಪ್ರಾಕೃತ ಲೋಕದ ರೀತಿನೊಳಗಡೆಗೆ ಅವನು ಜೀವನ ಇರೋದಿಲ್ಲ, ಅದು ನಿನಗೆ ಗೊತ್ತಾಗೋದಿಲ್ಲ. ನಾನು ಧ್ಯಾನದಲ್ಲಿರುವಾಗ ದೇವಲೋಕದಿಂದ ದೇವತೆಗಳೆಲ್ಲ ಬಂದು ಅವನಿಗೆ ಸ್ನಾನ ಮಾಡಿಸಿ ದಿವೋದುನೆಯ ಪೀಯೂಷ ಪಾಶದಲ್ಲಿ ಯಾವುದೋ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಸಂಭ್ರಮ ಪಟ್ಟರು. ಮತ್ತೆ
ಈ ಲೋಕದಲ್ಲದ ದಿವ್ಯ ಕುಸುಮಗಳನ್ನ ಅವನ ಮೇಲೆ ವರ್ಷಿಸಿದ್ರು ಧ್ಯಾನದಲ್ಲಿ. ನಾನು ಅದೆಲ್ಲ ನೋಡಿದೆ ಅಂತ ಹೇಳ್ತಾನೆ. ಈ ಇನ್ನೊಂದು ರಾಮಾಯಣದ ದರ್ಶನದಲ್ಲಿ ಕುವೆಂಪು ಅವರು ಒಂದ್ ಕಡೆಗೆ ಹ್ಮ್ ನನ್ನ ಮೊಮ್ಮಗ ವಜ್ರಾರಿ ಅಂತ ಹೇಳಿ, ಅವನು ತಾರಾಕ್ಷಿಯ ಮಗ. ಇಂದು ಮೇಘನಾದ ಮತ್ತು ತಾರಾಕ್ಷಿಯರಿಗೆ ಒಬ್ಬ ಹಾಂ ಹಾಂ ಮಗು ಹುಟ್ಟಿರುತ್ತೆ, ವಜ್ರಾರಿ ಅಂತ ಅವನ ಹೆಸರು. ಹಾಂ ಹಾಂ ಅವನು ಮಲಗಿರ್ತಾನೆ ತೊಟ್ಟಿಲಲ್ಲಿ. ಆಂಜನೇಯ ಸೀತೆಯನ್ನ ಹುಡುಕ್ತಾ ಹುಡುಕ್ತಾ ಅವ್ರ ಮನೆಗೆ ಈ ಹೊಗೆಯ ಕಂಪಿನ ರೂಪದೊಳಗಡೆಗೆ ಹೋಗ್ತಾನೆ. ಮನೆ ಒಳಗಡೆಗೆ ಅಂದ್ರೆ ಇಂದ್ರಜಿತ್ನ ಮನೆ ಒಳಗಡೆಗೆ. ಹಾಂ ಹಾಂ ಅವನು ಒಬ್ಬೊಬ್ಬರ ಮನೆಗೆ ಒಂದೊಂದು ರೂಪದಲ್ಲಿ ಹೋಗ್ತಾನೆ. ಹ್ಮ್ ಹ್ಮ್ ಇಲ್ಲಿ ಮೇಘನಾದನ್ ಮನೆಗೆ ಧೂಮದ ಒಂದು ಸುವಾಸನೆಯ ರೂಪದಲ್ಲಿ ಅವನು ಹೋಗ್ತಾನೆ. ಯಾರು? ಆಂಜನೇಯ. ಆಂಜನೇಯ ಹ್ಮ್ ಹ್ಮ್ ಆ ಧೂಮ ಒಳಗಡೆ ಹೋಗ್ತಾ ಹೋಗ್ತಾ ಬಾಗಿಲಲ್ಲಿ ಕಟ್ಟಿದ್ದಂತ ಒಂದು ನವಿಲು ಎಚ್ಚೆತ್ತು ಕೂಗುತ್ತೆ. ಆಮೇಲೆ ಆಚೆ ಕಡೆ ಕಟ್ಟಿರ್ತಕ್ಕಂಥ ನಾಯಿ ಒಂದು ಬೊಗಳುತ್ತೆ. ಅವುಗಳಿಗೆ ಗೊತ್ತಾಗುತ್ತೆ ಅದೇ ಯಾರೋ ಬರ್ತಾ ಇದ್ದಾರೆ ಅಂತ. ಯಾವುದೋ ಒಂದು ಸೂಕ್ಷ್ಮ ಗ್ರಹಣ ಶಕ್ತಿ ಇರುತ್ತೆ ಪ್ರಾಣಿಗಳಿಗೆ. ಹಾಂ ಬಾಗಿಲಲ್ಲಿ ಕಟ್ಟಿದ ತೋರಣ ಅಲ್ಲಾಡುತ್ತೆ. ಹ್ಮ್ ಹ್ಮ್ ತೊಟ್ಟಿಲಿಗೆ ಕಟ್ಟಿದ್ದ ಗೆಜ್ಜೆಗಳು ಶಬ್ದ ಮಾಡ್ತವೆ. ಮಗು ಎದ್ದು ಕೂತ್ಕೊಳ್ಳುತ್ತೆ. ಅದು ಒಳಗ್ ಶುರು ಮಾಡುತ್ತೆ. ತಕ್ಷಣ ತಾಯಿ ಎದ್ದು ಮಗುವನ್ನ ಎತ್ಕೊಂಡು, ಯಾಕೆ ಮಗು ಇಷ್ಟೊತ್ತಲ್ಲಿ ಎದ್ದೊಳ್ತಲ್ಲ, ಯಾಕೆ ಎದುರಿದೆಯಲ್ಲ, ಇದು ಬೆದರಿದೆಯಲ್ಲ ಮಗು ಅಂತ ಹೇಳಿ ಆ ಮಗುಗೆ ಸಮಾಧಾನ ಮಾಡ್ತಾ ಸೇವಕಿಗೆ ಹೋಗಿ ಇವ್ರ ಅಪ್ಪನ ಕರ್ಕೊಂಡು ಬರಮ್ಮ ಅಂತ ಹೇಳ್ತಾಳೆ. ಅವರಪ್ಪ ಅಲ್ಲೆಲ್ಲೋ ಈ ಬಿಲ್ವಿದ್ಯೆಯ ಸಂಬಂಧ ಒಂದು ವೇದದ ಮಂತ್ರವನ್ನ ಅಧ್ಯಯನ ಮಾಡ್ತಿರ್ತಾನೆ ಇಂದ್ರಜಿತುವಿನ ಅಧ್ಯಯನ ಕೋಣೆ ಒಳಗಡೆಗೆ. ಅವಳು ಹೋಗಿ ಅಂದ್ರೆ ಇಂದ್ರಜಿತುವಿನ ಕರ್ಕೊಂಬರ್ತಾಳೆ. ನಿಮ್ಮ ಪತ್ನಿ ಕರಿತಾ ಇರ್ತಾರೆ ಬನ್ನಿ ಅಂತ. ಬಂದಾಗ, ಯಾಕೆ ಇಷ್ಟು ಹೊತ್ತಾದ್ರೂ ಮಲಗಿಲ್ಲ ನೀನು, ನಿದ್ದೆ ಬರ್ಲಿಲ್ವಾ? ನಾನು ಯಾವುದೋ ಒಂದು ಬಿಲ್ವಿದ್ಯೆಯ ವೇದವನ್ನು ಓದ್ತಾ ಇದ್ದೀನಿ, ಮುಗಿದ ತಕ್ಷಣ ಬಂದು ಮಲಗ್ತೀನಿ. ಸಂಘವಿಲ್ಲದ ನಿನ್ನ ಮನಸ್ಸಿಗೆ ಹೆದರಿಕೆ ಸಹಜ, ಯಾಕೆ ಮುಖದೊಳಗಡೆಗೆಲ್ಲ ಏನೋ ಕಾತರ ಇದೆ, ಹೆದರಿಕೆ ಇದೆ ಅಂತೆಲ್ಲ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಯಾರೋ ಬಂದಂತಾಯ್ತು, ಮಗು ಎದ್ದು ಕೂತ್ಕೊಳ್ತು, ಇದಕ್ಕಿದ್ದಾಗ ಹೇಳೋಕ್ ಶುರುವಾಯ್ತು, ಬಾಗಿಲು ಶಬ್ದ ಆಯ್ತು, ತೊಟ್ಟಿಲ್ಲ ಗಂಟೆಗಳು ನಾದ ಮಾಡುದು, ಇದೆಲ್ಲ ನೋಡಿದ್ರೆ ಏನೋ ಯಾವುದೋ ಒಂದು ಶಕ್ತಿ ಲಂಕೆ ಒಳಗಡೆಗೆ ಪ್ರವೇಶ ಮಾಡಿದೆ ಅನ್ನಿಸ್ತಾ ಇದೆ. ಮನೆ ಒಳಗಡೆಗೂ ಯಾರು ನಿದ್ದೆ ಮಾಡಿಲ್ಲ. ನಿನ್ನೆ ಸಂಜೆ ಬೇರೆ ಯಾವುದೋ ಒಂದು ಉಲ್ಕೆಯಂತೆ ಒಂದು ವಸ್ತು ಬಂದು ಬಿದ್ದಿದೆಯಂತೆ ಲಂಕೆಯ ಅಶೋಕವನದ ಎತ್ತರದ ಬಿತ್ತರದ ಆ ಗಿರಿಯ ಮೇಲೆ. ಅದೆಲ್ಲ ಜನ ನೋಡಿದವರು ಹೆದರು ಹೋಗಿದ್ದಾರೆ. ಆ ಸೀತೆಯನ್ನ ಯಾಕೆ ತಂದು ಅಲ್ಲಿ ಇಡ್ಬೇಕಾಗಿತ್ತು ಮಾವ, ನೀವಾದ್ರೂ ತಿದ್ದಿ ಬುದ್ಧಿ ಹೇಳಬಾರ್ದೆ ಅಂತೆಲ್ಲ ಗಂಡನಿಗೆ ಹೇಳಕ್ ಹೋಗ್ತಾಳೆ. ಆಗ ಆಂಜನೇಯ ಅದನ್ನೆಲ್ಲ ಕೇಳಿಸ್ಕೊತಾನೆ. ಕೇಳಿಸ್ಕೊಂಡು ಸೀತೆಯ ಒಂದು ಸುದ್ದಿಯನ್ನ ಅಲ್ಲಿ ಕಿವಿಗೆ ಅವನಿಗೆ ಕೇಳಿದ್ರಿಂದ ತಾರಾಕ್ಷಿಗೆ ಮತ್ತೆ ಅವಳ ಮಗುವಿಗೆ ಏನು ಆಗದೇ ಇರ್ಲಿ ಅಂತ ಹೇಳಿ ಒಂದು ಶುಭಾಶೀರ್ವಾದವನ್ನು ಕೋರಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಷ್ಟರಲ್ಲಿ ಅವನೇನ್ ಮಾಡ್ತಾನೆ, ಇಂದ್ರಜಿತ್ತು ಕಿಟಕಿ ಬಾಗಿಲೆಲ್ಲ ಹಾಕಿದಿರಿ, ಹೊಗೆ ತುಂಬ್ಕೊಂಡಿದೆ, ಮಗು ಉಸಿರು ಕಟ್ಟಿ ಎದ್ದು ಕೂತಿದೆ, ನಿಮ್ಗೆ ಇಷ್ಟು ಗೊತ್ತಾಗದೆ, ತೆಗೀರಿ ಎಲ್ಲ ಕಿಟಕಿ ಬಾಗಿಲು ಅಂತ ಹೇಳಿ ತೆಗಿಸ್ತಾನೆ. ಅಷ್ಟರಲ್ಲಿ ಹೊಗೆಯ ಜಾಗದಲ್ಲಿ ಶುದ್ಧವಾದ ಗಾಳಿ ಎಲ್ಲ ಬರುತ್ತೆ. ಇವನ ಆಂಜನೇಯ ಆಚೆ ಕಡೆ ಹೋಗಿರ್ತಾನೆ. ಮಗು ಮತ್ತೆ ಮಲಗ್ತದೆ. ಆಗ ಅವಳು ಹೇಳ್ತಾಳೆ, ನೀವೆಲ್ಲ ಗಂಡಸರು ಮಂಥನದಲ್ಲಿ ಅಲ್ಲೋ ಅರಮನೆಯಲ್ಲಿ ಕ್ಯಾಬಿನೆಟ್ ಒಳಗಡೆಗೆ ನೀವೇ ಎಲ್ಲ ತೀರ್ಮಾನಗಳು ಮಾಡ್ತೀರಿ. ಮನೆ ಒಳಗಡೆಗೆ ಏನು ಶಕುನಗಳಾಗ್ತವೆ, ಮನೆ ಒಳಗಡೆಗೆ ಏನು ದುಃಖ ದುಮ್ಮಾನ ಇದೆ, ಆತಂಕ ಇದೆ ನಿಮಗ್ ಗೊತ್ತಾಗಲ್ಲ. ನಾವೇನಾದ್ರೂ ಹೇಳಿದ್ರೆ ಅದನ್ನ ನೀವು ಮೌಢ್ಯ ಅಂತ ಹೇಳ್ತೀರಿ. ನಿಮ್ಮ ಬುದ್ಧಿಗೆ ನಾವು ಸಮಾಧಾನ ಹೇಳಕ್ ಆಗಲ್ಲ. ಭಾವದಿಂದ ಗ್ರಹಿಸಿದ್ದನ್ನ ಬುದ್ಧಿಯಿಂದ ಅಳಿತೀರಿ, ಅದು ಮೌಢ್ಯದಂತೆ ತೋರ್ತದೆ ಅಂತ ಹೇಳ್ತಾಳೆ. ಇದು ಬಹಳ ಮುಖ್ಯವಾದಂತ ಕುವೆಂಪು ಅವರ ಮಾತು. ಭಾವದಿಂದ ಗ್ರಹಿಸಬಹುದಾದಂತಹದ್ದನ್ನ ಬುದ್ಧಿಯಿಂದ ಅಳಿಯಕ್ ಹೋದಾಗ ಅದು ಮೌಢ್ಯ ಅಂತ ಅನಿಸ್ಕೊಳತ್ತೆ. ಯಾಕಂದ್ರೆ ಭಾವವನ್ನ ಗ್ರಹಿಸೋದು ಹೃದಯ, ಬುದ್ಧಿ ಅನ್ನೋದು ಮೆದುಳಿನ ಒಂದು ಕಾರ್ಯ. ಹಾಗಾಗಿ ಹೃದಯದ ಕಾರ್ಯವನ್ನ ಮೆದುಳಿಂದ ಹೆಂಗ್ ಅಳಿತೀರಿ ಅಂತ ಕೇಳ್ತಾಳ ಅವಳು.
ಭಾವದಿಂದ ಗ್ರಹಿಸುವಂಥದ್ದು, ಭಾವ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅದು ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಮಾರ್ಗ. ಅದು ಅವರು ಬುದ್ಧಿಯಿಂದ ಜಾಸ್ತಿ ಡಿಸೈಡ್ ಮಾಡಲ್ಲ, ಕಲಿಯಲ್ಲ. ಅವರೇನಿದೆ ಹೃದಯದ ಭಾವನೆಗಳಿಂದ ಕಲಿತಾರೆ. ಅದು ಹೆಣ್ಣಿಗೆ ವಿಶೇಷವಾದಂತ ಒಂದು ವರ. ಅವರು ಅವ್ರ ವ್ಯವಹಾರಗಳೆಲ್ಲ ಹೃದಯಕ್ಕೆ ಸಂಬಂಧಪಟ್ಟವಾಗಿರ್ತವೆ. ಮೆದುಳು ನಾವು ಕಡಿಮೆ ಇರ್ತಾವೆ, ಬುದ್ಧಿ ಕಡಿಮೆ ಬಳಸ್ತಾರೆ, ಹೃದಯ ಜಾಸ್ತಿ ಬಳಸ್ತಾರೆ. ಹಂಗಾಗಿ ತೀವ್ರ ಮತ್ತು ಕ್ಷಿಪ್ರ ಸಂವೇದಿ ಅದು ಹೃದಯ. ಸತ್ಯಕ್ಕೆ ತುಂಬಾ ಬೇಗ ಕರ್ಕೊಂಡೋಗುತ್ತೆ ಅದು. ಹಂಗಾಗಿ ಅದು ಹೆಣ್ಮಕ್ಳಿಗೆ ಸಹಜವಾಗಿ ಭಾವದಿಂದನೇ ಗ್ರಹಿಸ್ತಾರೆ ಅವರು ಸತ್ಯವನ್ನ. ಬುದ್ಧಿಗೆ ಅಷ್ಟು ನೇರ ಅಕ್ಸೆಸ್ ಇಲ್ಲ ಸತ್ಯಕ್ಕೆ. ಅದು ಬಳಸು ಹೊಕ್ಕಿ ಮಾಡಿ, ಅದು ಇದು ತರ್ಕ ಪರ್ಕ ಬಳಸಿ, ಅನುಮಾನ ಪ್ರಮಾಣಗಳನ್ನ ಬಳಸಿ ಸತ್ಯನ ಕಂಡ್ಕೊಳ್ಳಕ್ ಹೋರಾಡುತ್ತೆ ಬುದ್ಧಿ. ಹೌದು. ಅದು ಇಂದ್ರಿಯಗಳನ್ನ ಬಳಸಿ ಸತ್ಯವನ್ನ ಹೊರಗಲ್ಲಿಗೆ ಹಚ್ಚಕ್ ನೋಡುತ್ತೆ ಬುದ್ಧಿ. ಅದು ಆದ್ರೆ ಹೃದಯ ಹಂಗ, ಅದಕ್ಕೆ ಇಂದ್ರಿಯಗಳ ಅವಶ್ಯಕತೆ ಏನೇ ಇಲ್ಲ. ನೇರವಾಗಿ ಭಾವದ ಮೂಲಕವೇ ಡೈರೆಕ್ಟ್ ಆಕ್ಸೆಸ್ ಇರ್ತದೆ. ಅದು ಪರೋಕ್ಷ ಅನುಭವ. ಅದು ಇದು ಪ್ರತ್ಯಕ್ಷ ಅನುಭವ. ಇದು ಯಾವುದು ಬುದ್ಧಿದು. ಬುದ್ಧಿದು ಪ್ರತ್ಯಕ್ಷ ಅನುಭವನ? ಪ್ರತ್ಯಕ್ಷ ಅನುಭವ. ಹೌದು. ಪ್ರತ್ಯಕ್ಷ ಅಂದ್ರೆ ಭಾವದ್ದು ಪರೋಕ್ಷ ಡೈರೆಕ್ಟ್ ಅಂತ. ಪರೋಕ್ಷ ಅಂದ್ರೆ ಅದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ, ಅದಕ್ಕೆ ಯಾವುದೇ ಇಂದ್ರಿಯ ಬೇಕಾಗಿಲ್ಲ, ಅದಕ್ಕೆ ಪರೋಕ್ಷ ಅಂತಾರೆ. ಪರೋಕ್ಷ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಗಳಿಂದ ಮುಟ್ಟಿ ಮೂಸಿ ನೋಡಿ ಅಳದು ಸುರಿದು ಮಾಡೋದಕ್ಕೆ ಪ್ರತ್ಯಕ್ಷ ಅಂತ ಕರೀತೀವಿ. ಇಂದ್ರಿಯಗಳಿಗೆ ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ಅದಿಲ್ಲ. ಕಣ್ಣಿಗೆ ಕಾಣ್ತಾ ಇದ ದೇವರು ಇಲ್ಲ, ಹಂಗಾದ್ರೆ ದೇವ್ರಿಲ್ಲ. ಹಿಂಗೆ ತೋರಿಸ್ತೀಯಾ, ದೇವ್ರು ನೋಡಿದ್ಯಾ ನೀನು, ಹಿಂಗೆಲ್ಲ ಕೇಳ್ತೀವಲ್ಲ, ಇದು ಪ್ರತ್ಯಕ್ಷ ಜ್ಞಾನ ಅಂತ. ಸರ್, ಕಣ್ಣರಿಯದಿದ್ರು ಕರುಳು ಅರಿಯುತ್ತೆ ಅಂತಾರಲ್ಲ, ಹಾಗಲ್ವಾ ಸರ್? ಅದೇ ಕರುಳಿಗೆ ಭಾವ ಅನ್ನೋದು ನೇರ ಆಕ್ಸಿಸ್ ಇರ್ತದೆ. ಹಂಗಾಗಿ ಭಾವನೆಗಳು ಹೃದಯಕ್ಕೆ ಸಂಬಂಧಪಟ್ಟವು, ತುಂಬಾ ಸೂಕ್ಷ್ಮ ಇರ್ತದೆ. ಕಣ್ಣಿಗೆ ಬೆಳಕು ಬೇಕು, ಆಕಾರ ಬೇಕು, ಸ್ಪರ್ಶ ಬೇಕು, ಈ ತರ. ಅದು ಇಂದ್ರಿಯಗಳ ದ್ವಾರ ತುಂಬಾ ಸ್ಥೂಲ ಮತಿ, ಅದು ಸ್ಥೂಲವನ್ನ ಆಶ್ರಯಿಸ್ತದೆ. ಪಂಚಭೂತಾತ್ಮಕವಾದ ಒಂದು ಮಟ್ಟದಲ್ಲಿ ಗ್ರಹಿಸ್ತದೆ. ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಥವಾ ಇಂದ್ರಿಯ ಜ್ಞಾನ, ಲೌಕಿಕ ಜ್ಞಾನ ಅಂತೆಲ್ಲ ಹೇಳ್ತಾರೆ. ಬುದ್ಧಿಯ ಮನಸ್ಸುಗಳು ಅದರಲ್ಲಿ ಇಂದ್ರಿಯಗಳನ್ನ ಆಶ್ರಯಿಸಿಯೇ ಸತ್ಯವನ್ನು ನಿಷ್ಕರ್ಷೆ ಮಾಡಕ್ ಓಡಾಡ್ತವೆ. ಅಂದರೆ ಮನಸ್ಸು ಸಹ ಇಂದ್ರಿಯಗಳನ್ನ ಆಶ್ರಯಿಸೇ ಮಾಡ್ತಾ ಇರುತ್ತಲ್ವ ಸರ್? ಮನಸ್ಸಿಗೆ ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕ ನೇರವಾಗಿಲ್ಲ. ಅದು ಕುರುಡು, ಅದು ಕುಂಟು, ಅದಕ್ಕೆ ಯಾವ ಸ್ವಂತ ಶಕ್ತಿ ಇಲ್ಲ ಅದಕ್ಕೆ ಮನಸ್ಸಿಗೆ. ಅದು ಕಣ್ಣಿನ ಮೂಲಕನೇ ನೋಡ್ಬೇಕು, ಕಿವಿ ಮೂಲಕನೇ ಕೇಳ್ಬೇಕು, ಚರ್ಮದ ಮೂಲಕನೇ ಸ್ಪರ್ಶಿಸ್ಬೇಕು, ನಾಲ್ಗೆ ಮೂಲಕನೇ ಡಿಸೈಡ್ ಮಾಡ್ಬೇಕು. ಇಂದ್ರಿಯಗಳ ದ್ವಾರ ಕೆಲಸ ಮಾಡೋದಕ್ಕೆ ಅದಕ್ಕೆ ಅಂತಃಕರಣ ಅಂತ ಕರೆದಿರೋದು. ಒಳಗ್ ಮಾತ್ರ ಕೆಲಸ ಆದ್ರದು. ಹೊರಗಡೆ ಬರ್ಬೇಕು ಅಂದ್ರೆ ಇಂದ್ರಿಯಗಳ ಮೇಲೆ ಬರ್ಬೇಕು. ಅದಕ್ಕೆ ಸ್ವತಂತ್ರವಾಗಿ ಈಚೆ ಬರಕ್ ಆಗಲ್ಲ ಅದು. ಆದ್ರೆ ಒಳಗಡೆ ಅದು ಅದರದೇ ಆದಂತ ರೀತಿನೊಳಗಡೆಗೆ ಅದು ಗ್ರಹಿಸೋದಿಕ್ಕೆ ಪ್ರಯತ್ನ ಮಾಡುತ್ತದ ಮನಸ್ಸು. ಅದು ಕಾರಣ ಹೃದಯಕ್ಕೆ ನೇರವಾಗಿ ಇಂದ್ರಿಯಗಳ ಸಹಾಯ ಇಲ್ಲದೆ ಭಾವದ ಮೂಲಕವೇ ಸತ್ಯದ ದರ್ಶನ ಆಗಿಬಿಡುತ್ತೆ. ಯಾಕೋ ಯಜಮಾನರು ಸ್ವಲ್ಪ ಬೇಜಾರ್ ಮಾಡ್ಕೊಂಡವ್ರೆ ಅಂದ್ರೆ ಯಾಕೆ ಅಂತ ಹೆಂಡತಿಗೆ ಗೊತ್ತಾಗತ್ತೆ. ಯಾಕೆ ಬೇಜಾರ್ ಮಾಡ್ಕೊಂಡವ್ರ ಗೊತ್ತಾಗತ್ತೆ. ಏನ್ ವಿವರಿಸದ್ ಬೇಕಾಗಿಲ್ಲ. ಗಂಡ ಅವ್ನ್ ಸಪ್ಪಕ್ ಕೂತವನೆ ಅಂದ್ರೆ ಈ ಕಾರಣಕ್ಕಾಗಿ ಸಪ್ಪಕ್ ಕೂತಿಯಾನೆ ಅನ್ನೋದು ಹೆಂಡತಿ ಫಸ್ಟೇ ಗೊತ್ತಾಗುತ್ತೆ. ಅದು ಅಷ್ಟು ಶಕ್ತಿ ಇರ್ತದೆ. ಅದಕ್ಕೆ ಭಾವದಿಂದ ಗ್ರಹಿಸ್ತಾರೆ ಅಂತ. ಇಲ್ಲಿ ಇದು ಕೂಡ ಅದೇನೆ. ಇಲ್ಲಿ ತಾಯಿಗೆ ಅದು ಗೊತ್ತಾಗುತ್ತೆ. ದೃಷ್ಟಿ ಚುಕ್ಕಿಯನ್ನು ಇಡ್ತಾಳೆ. ಮಗು ತುಂಬಾ ಭಾರ ಆದಂತೆ. ಯಾಕೆ ಅಂತ ಅಂದ್ರೆ ಆ ಚಿಕ್ಕ ಮಗು ಆ ತಾಯಿಗೆ ಬರೀ ಮಗುವಾಗಿರಲ್ಲ. ಆಕೆ 20 ವರ್ಷ ಆದ್ಮೇಲೆ ನನ್ ಮಗಳು ಹೆಂಗ್ ಕಾಣ್ಬಹುದು ಅನ್ನೋದನ್ನ ಅಲ್ಲೇ ಕೂತ್ಕೊಂಡು ಊಹೆ ಮಾಡ್ಕೊತಾಳೆ. ಎಷ್ಟು ಬೆಳಗಿರ್ಬೋದು, ಎಷ್ಟು ಎತ್ತರ ಆಗ್ಬೋದು, ಎಷ್ಟು ಲಕ್ಷಣ ಕಾಣ್ಬೋದು ಅನ್ನೋದನ್ನ ಆ ಚಿಕ್ಕ ಮಗು, ತೊಟ್ಲದಿರೋ ಮಗು ನೋಡ್ತಾನೆ ಅದನ್ನೇ ಪ್ರಕ್ಷೇಪಿಸ್ತಾಳು, ಪ್ರೊಜೆಕ್ಟ್ ಮಾಡ್ಕೊತಾಳು ಮನಸ್ಸಿನಲ್ಲಿ. ಅದು ಕಾರಣ ಭಾವಭಾರ ಅಂತ ಕರೀತಾರದ. ಔಷಧಿಗೆ ಅದಕ್ಕೇನ್ ಕಾಸು ಕೊಡಂಗಿಲ್ಲ, ಏನ್ ಎತ್ತೋಬೇಕಾಗಿಲ್ಲ. ಮನಸ್ಸಿನೊಳಗಡೆ ಅದು ಪ್ರೊಜೆಕ್ಷನ್ ಮಾಡ್ತಾ ಕೂತ್ಕೊಳ್ಳುತ್ತೆ. ಅದು ಈ ಗಂಡಿಗೆ ಆ ಫ್ಯಾಕಲ್ಟಿ ಇಲ್ಲ. ಗಂಡಿನ ಭಾವಶಕ್ತಿ ಕಡಿಮೆ, ಬುದ್ಧಿಶಕ್ತಿ ಜಾಸ್ತಿ. ಭಾವಶಕ್ತಿ ಕಡಿಮೆ.
ಭಾವಿಸಲ್ಲ ಅವ್ರು. ಗಂಡಸರು ಒಳದ್ ಕಡಿಮೆ ನೋಡಿ. ಸಾವಿನ ಮನೆಗೆ ಹೋದ್ರು ಒಂದ್ ಹನಿ ನೀರ್ ಹಾಕೋದ್ ಕಷ್ಟ ಅವ್ರು. ಹೆಣ್ಣು ಬೇಕಾದ್ರೆ ಲೀಟರ್ ಗಟ್ಲೆ ಕಣ್ಣಲ್ಲಿ ನೀರ್ ಕೊಡ್ತಾಳೆ ಎಲ್ಲರೂ ಸಾವಿನ ಮನೆಗೆ ಹೋದಾಗ. ಅದು ವ್ಯತ್ಯಾಸ. ಗಂಡಿನ ಹೃದಯದಲ್ಲಿ ಭಾವ ತೀವ್ರತೆ ಕಡಿಮೆ, ಸಂವೇದನೆಗಳು ಕಡಿಮೆ. ಸೊ ಅದಕ್ಕೆ ಅನುಗುಣವಾಗಿ ಇಲ್ಲಿ ವರ್ಣನೆಗಳು ಬಂದಿದ್ದಾರೆ. ಹರಿ ಓಂ ಸರ್. ಇವಾಗ ನೀವ್ ಹೇಳಿದ್ರಲ್ಲ ಭಾವದಿಂದ ಆಯ್ತು ಅಂತ, ಅಲ್ಲಿಗೆ ಇಲ್ಲಿ ಅಣಿಮಾ ಮಹಿಮಾ ಸಿದ್ಧಿಗಳು ತೋರಿಸಿದ್ಲು ಅಂತಾನು ಆಗಲ್ವಾ ಸರ್ ಇಲ್ಲಿ? ಅದು ನೀವು ಯೋಗ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಅವೆಲ್ಲನೂ ಬೇರೆ. ಅದು ಸಾಧನೆಯಿಂದ ನಾವು ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಈ ತರದ ದಿವ್ಯವಾಗಿರ್ತಕ್ಕಂಥ ದೈವಾಂಶ ಸಂಭೂತ ಮಕ್ಕಳಿಗೆ ಅದು ಅಪ್ಲೈ ಆಗಲ್ಲ. ಯಾಕೆಂದ್ರೆ ಯೋಗ ಹೇಳಿರೋದು ಸಾಧಕರಿಗೆ, ಈ ಕಡೆಯಿಂದ ಆ ಕಡೆಗೆ ಹೋಗೋರ್ಗೆ, ಶರೀರದಿಂದ ಹೋಗೋರ್ಗೆ ಯೋಗ ಹೇಳಿರೋದು. ಇವ್ರು ಆ ಕಡೆ ಈ ಕಡೆಗೆ ಬಂದವರಲ್ಲ, ಆ ಕಡೆಯಿಂದ ಈ ಕಡೆ ಬಂದಿದ್ದಾರೆ. ಇದ್ರಿಂದ ಭೂಲೋಕಕ್ಕೆ ಬಂದಿದ್ದಾರೆ ಅಂತನ, ದೈವ ಕಾರ್ಯಕ್ಕಾಗಿ ಭೂಲೋಕಕ್ಕೆ ಇಳಿದಿದ್ದಾರೆ. ದೇವತಾ ಶಕ್ತಿಗಳು ನರತನುವನ್ನ ಆಶ್ರಯಿಸಿ ಬಂದಿರೋದು ಇವರು. ಇವ್ರಿಗೆ ಸಾಧನೆ ಮಾಡಿ ಸಿದ್ಧಿಗಳನ್ನು ತೋರಿಸೋ ಅಂತದ್ದೊಂದು ಏನು ಇರಲ್ಲ. ಅವ್ರು ಸಹಜವಾಗೇ ಇರುತ್ತೆ, ಎಲ್ಲಾನು ಸಹಜವಾಗೇ ಇರುತ್ತೆ. ಈ ಅಣಿಮಾದಿ ಅಷ್ಟಸಿದ್ಧಿಗಳಿರೋದು ಯೋಗ ಸಾಧಕರಿಗೆ, ಶರೀರದ ಕಡೆಯಿಂದ ಆ ಕಡೆಗೆ ಹೋಗೋರು ಇರೋದು. ಹಾಗಲ್ಲ ಸರ್, ಇವರೆಲ್ಲ ಯೋಗ ಮಾಡಿ ಮಹಾನ್ ಇದಲ್ವಾ, ಯೋಗ ಮಾಯೆ ಅಲ್ವಾ ಆಕೆಗೆಲ್ಲ ಇರಲ್ವಾ? ಅದಕ್ಕೆ ಎಲ್ಲ ಇರುತ್ತೆ ಅಂತಾನೆ ಅವ್ರು ಹೇಳ್ತಾ ಇರೋದು. ಸಹಜವಾಗಿರುತ್ತಲ್ಲ. ಹೌದೌದು, ಅದನ್ನ ಪ್ರದರ್ಶನ ಮಾಡಿದಾಳೆ ಅಂತ ನೀವ್ ಹೇಳ್ತಿದ್ದೀರಾ. ಪ್ರದರ್ಶನ ಮಾಡಕ್ಕೆ ಅಲ್ಲಿ ಆಕೆ ಭಾವದೊಳಗೆ ಮಾತ್ರ ಮಾಡಿದಾಳೆ ಅಷ್ಟೇನೆ. ತೊಟ್ಲಿಂದ ಏನಾಗಿ ಕಾಣ್ದಂಗಾಗಿಲ್ಲ. ಲಗಿಮಾ ಗರಿಮಾ ಸಿದ್ಧಿಗಳು ಅಂತ ಅಂದ್ರೆ ನೀವು ಶರೀರದಲ್ಲಿ ಅದು ಪ್ರಕಟ ಆಗ್ಬೇಕಾಗತ್ತೆ. ಆ ಮಗುಗೆ ಅದರ ಅವಶ್ಯಕತೆ ಏನಿಲ್ಲ. ತಾಯಿಗೆ ಭಾವದೊಳಗಡೆಗೆ ಮಾತ್ರವೇ ಅದರ ಒಂದು ಗಮ್ಯ ಆಗತ್ ಬಿಟ್ರೆ ನೇರವಾಗಿ ಇಂದ್ರಿಯ ಅನುಭವ ಆಗಲ್ಲ. ಅದನ್ನ ಹೇಳ್ತಾ ಇದ್ದೀನಿ ನಾನು. ಇಂದ್ರಿಯ ಅಲ್ಲ ಸರ್, ಇವಾಗ ಕೃಷ್ಣ ಅವರೆಲ್ಲ ಈ ಚಿಕ್ಕ ಮಗು ಇದ್ದಾಗ್ಲೇ ಹೋಗಿ ಪೂತನಿಯನ್ನ ಸಂಹಾರ ಮಾಡಿದ್ರು, ಅದೆಲ್ಲ ಹೇಳ್ತೀವಲ್ಲ. ಅದು ಸಹಜವಾಗಿ ಅದಾಗತ್ತೆ, ಸಹಜವಾಗಿ ಆಗತ್ತೆ. ಅವ್ರೇನ್ ಅದನ್ನ ಅಣಿಮಾ ಗರಿಮಾ ಲಗಿಮಾ ಸಿದ್ಧಿ ಅಂತ ಹೇಳಿ ಪ್ರದರ್ಶನ ಅಂತ ಹೇಳಿ ಮಾಡಕ್ ಹೋಗಲ್ಲ. ಆ ಶಕ್ತಿಗಳೆಲ್ಲ ಅವ್ರ ಅಂತರ್ಗತವಾಗಿರ್ತವೆ. ಯಾವಾಗ ಯಾವ ತರದಲ್ಲಿ ಅವು ಬಳಕೆ ಆಗ್ತವೆ ಅನ್ನೋದನ್ನ ಸನ್ನಿವೇಶ, ಸಂದರ್ಭ ಮತ್ತೆ ಎದುರುಗಡೆ ಇರುವಂತ ವ್ಯಕ್ತಿ ಇದ್ರ ಮೇಲೆ ಅದು ಅವ್ರು ಪ್ರಯೋಗಿಸ್ತಾರೆ. ನಾನಿಲ್ಲಿ ಅಷ್ಟಸಿದ್ಧಿಗಳನ್ನ ಅಟೈನ್ ಮಾಡೋದಿಕ್ಕೆ ಈ ಕಡೆ ಶರೀರದ ಕಡೆಯಿಂದ ಆತ್ಮದ ಕಡೆಗೆ ಹೋಗುವಂತವ್ರಿಗೆ ಹೇಳಿರೋಂಥದ್ದು ಅಂತ ಹೇಳಿದೆ. ಹೌದಾ? ಮಕ್ಕಳು ಅವೆಲ್ಲಾನು ವಿಶೇಷವಾಗಿ ಬಂದಿರೋವಲ್ವಾ, ಮಕ್ಕಳಲ್ಲಿ ದೈವಿ ಶಕ್ತಿ ಸಹಜವಾಗಿ ಅನಾವರಣ ಆಗುತ್ತೆ. ಈಗ ಮಗು ಒಂದು ಹುಟ್ಟಿದಂಗೆನೆ ಹಾಲು ಕುಡಿಯುತ್ತೆ. ಅದು ಹುಟ್ಟುವಾಗ್ಲೇನೆ ಅದ ಒಂದು ಅಂತರ್ಗತವಾದ ಶಕ್ತಿ ಅಲ್ವಾ. ಹೌದು. ಹಾಗೇನೆ ದೇವತಾ ಶಕ್ತಿಗಳು ಈ ತರ ಅವತಾರ ಪುರುಷರಲ್ಲಿ ಹುಟ್ಟುವಾಗಲೇ ಇರ್ತವೆ. ಈಗ ನೀವು ರಮಣ ಮಹರ್ಷಿಗಳು ನೋಡಿ, ರಾಮಕೃಷ್ಣರು ನೋಡಿ, ಅವರು ಹುಟ್ಟುವಾಗಲೇ ಸಾಮಾನ್ಯ ಮನುಷ್ಯರಂತೆನೆ ಇದ್ರು. ಅವ್ರು ಅದ್ ಯಾವುದನ್ನು ನನ್ನಲ್ಲಿದ್ದಾವೆ ಅನ್ನೋದನ್ನ ಎಲ್ಲೂ ಪ್ರದರ್ಶನ ಮಾಡ್ಲಿಲ್ಲ. ಆಮೇಲೆ ಅಟೈನ್ ಮಾಡಿದ್ರು, ಅದನ್ನ ಸಾಧಿಸಿ ಅದನ್ನ ಪಡ್ಕೊಂಡ್ರು. ಆಮೇಲೆ ಅವರು ಅದನ್ನ ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರು ಅಂತ. ಈಗ ನೀವು ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ, ರಮಣ ಈ ತರದವ್ರನ್ನೆಲ್ಲ ನೋಡ್ಕೊಂಡಾಗ ಅವರು ಈ ಕಡೆಯಿಂದ ಆ ಕಡೆಗೆ ಹೋದವರು. ಶರೀರದಿಂದ ಕಡೆಗೆ ಸಾಗಿ ಹೋಗುವಾಗ ದಾರಿ ಒಳಗಡೆ ಸ್ಥಿತಿಗಳೆಲ್ಲ ಅವ್ರಿಗೆ ದತ್ತವಾಗ್ತವೆ, ಬರ್ತಾ ಹೋಗ್ತವೆ. ಅವಾಗ ಅವರು ಅದನ್ನ ಪ್ರದರ್ಶನಕ್ಕೆ ಇಡಲ್ಲ. ನೀವು ರಾಮಕೃಷ್ಣರೆಲ್ಲೂ ಅವರ ಯೋಗ ಶಕ್ತಿಗಳನ್ನ ತೋರಿಸಿದ್ದಾಗ್ಲಿ, ಮಾತಾಡಿದ್ದಾಗ್ಲಿ, ಹೇಳಿದ್ದಾಗ್ಲಿ, ಬಳಸಿದ್ದಾಗ್ಲಿ ಎಲ್ಲೂ ಅವರದನ್ನ ಮಾಡಿಲ್ಲ. ಈ ರಮಣರು ಅಷ್ಟೇನೆ. ಹಂಗೆ ಈ ಮಕ್ಕಳು, ಈ ತರದ ಮಕ್ಕಳು ವಿಶೇಷವಾಗಿ ಆ ಎಲ್ಲಾ ಶಕ್ತಿ ಸಮನ್ವಿತವಾಗಿ ಒಂದು ಬಂದಿರ್ತವೆ. ಈಗ ನಮ್ಮ ಮಗು ಹುಟ್ಟಿದಾಗ ಹೆಂಗ್ ಹಾಲು ಕುಡಿಯುತ್ತೋ ಹಂಗೇನೆ ಆ ಮಗು ವಿಶೇಷವಾಗಿ ಇಲ್ಲಿ ತಾಯಿಗೆ ಏನ್ ತೋರಿಸ್ತದೆ ಲೀಲೆ ಅದನ್ನ ತೋರಿಸ್ಬಿಡ್ತಾಳ ಅವಳು. ನಾವ್ ಅದನ್ನ ಅಣಿಮಾ ಗರಿಮಾ ಸಿದ್ಧಿ ಅಂತ ಹೇಳಿ ಯಾಕೆ ಆರೋಪಿಸ್ತೀವಿ ಅಂತ ಅಂದ್ರೆ, ಸಾಧನೆಯಿಂದ ಅದನ್ನ ಪಡ್ಕೊಳ್ಬೇಕು ಅಂತ ಓದ್ಕೊಂಡಿದೀವಿ ನಾವು.
ಆ ಮಗು ಸಾಧನೆ ಏನ್ ಮಾಡ್ಬೇಕಾಗಿಲ್ಲ, ಅದು ಸಹಜವಾಗಿ ಒಡಗೂಡಿ ಅದರ ಮೈ ಒಳಗಡೆಗೆ ದಿವ್ಯವಾದಂತ ಶಕ್ತಿ ಅಲ್ಲೂ ಇರ್ತದೆ. ಅದು ಯಾವ ತರದಲ್ಲಿ ಬೇಕಾದ್ರೂ ಕಾರ್ಯ ಮಾಡ್ಕೊಡುತ್ತೆ. ನೀವು ಹೇಳ್ದಂಗೆ ಇಲ್ಲಿ ಮಗು ಅನ್ನೋದು ನೋಡ್ಲಿಕ್ಕೆ ಶರೀರದಲ್ಲಿ ಮಗು ಅಷ್ಟೇ ಅದು, ಆದ್ರೆ ಅದ್ರೊಳಗಡೆ ಕೆಲಸ ಮಾಡ್ತಾ ಇರುವಂತ ಜೀವ ಮಗು ಅಲ್ಲ. ನೀವು ಹೇಳ್ದಂಗೆ ಅದು ವಾಸುದೇವ. ಹೌದು. ಕನ್ಯಾಕುಮಾರಿ ಸ್ವಾಮೀಜಿಯವರು ಸಹ ಅವರು ಏನು ಇದು ಮಾಡ್ತಾ ಇರಲಿಲ್ಲ. ಒಂದೊಂದ್ಸಲ ದೀಪಕ್ಕೆ ನೀರು ಹಾಕಿದ್ರು ಉರಿತಾ ಇತ್ತು ಅಂತ ಹೇಳ್ತಾ ಇದ್ರು. ಅದು ಸಹಜವಾಗಿ ಆಗುತ್ತೆ ಅಂತ ತಾನೇ ಹೇಳೋದು ನೀವು. ಸಾಯಿಬಾಬಾನು ಅಷ್ಟೇ, ದೀಪಗಳಿಗೆ ನೀರು ಹಾಕಿ ಉರಿಸ್ಬಿಟ್ರು ಅಂತ ಬರುತ್ತೆ ಒಂದು ಕಡೆ. ಅದು ಪವಾಡಗಳಲ್ಲಿ ಭಾವ ಪವಾಡಗಳು ಅಂತ ಹೇಳ್ತಾರೆ, ಇನ್ನ ಬೌದ್ಧಿಕ ಪವಾಡಗಳು ಅಂತ ಹೇಳ್ತಾರೆ. ನೀರನ್ನು ಮುಟ್ಟಿ ಪೆಟ್ರೋಲ್ ಮಾಡೋದು, ಕಲ್ಲನ್ನು ಮುಟ್ಟಿ ಬಂಗಾರ ಮಾಡೋದು, ಇದೆಲ್ಲ ಭೌತಿಕವಾದದ್ದು. ಆದ್ರೆ ಈ ಭಾವನೆಗಳ ಮೂಲಕ, ಹೃದಯದ ಮೂಲಕ ಪವಾಡಗಳನ್ನ ಮಾಡ್ತಾರಲ್ಲ, ಅದನ್ನ ನಾವು ವಿಜ್ಞಾನದ ಇದ್ರೊಳಗಡೆಗೆ ಪರೀಕ್ಷೆ ಮಾಡಕ್ಕಾಗಲ್ಲ. ಈಗ ಯಾರೋ ಒಬ್ರು ಡಾಕ್ಟರ್ ಹೋಗ್ತಾರೆ, ಅಲ್ಲಿ ಸಾಯಿಬಾಬಾ ಅವರನ್ನ ನೋಡ್ತಿದ್ದಂಗೆ ಅವ್ರೊಳಗಡೆಗೆ ಏನೋ ಒಂದು ಸಂದೇಶ ಕೊಟ್ಟಂಗಾಗುತ್ತೆ. ಅವ್ರ ಅಲ್ಲಿಂದ ಆಚೆಗೆ ಅವ್ರ ಜೀವನವನ್ನ ಬೇರೆ ತರದಲ್ಲಿ ನೋಡಿ ಬದುಕಿ ಆ ತರದಲ್ಲಿ ನಾನು ಜೀವನ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಉಚಿತವಾಗಿ ರೋಗಿಗಳಿಗೆ ಯಾವುದೇ ಫೀಸ್ ತಗೊಳ್ದಂಗೆ ಸರ್ವಿಸ್ ಮಾಡಕ್ ಶುರು ಮಾಡ್ತಾರೆ. ಈ ತರದನ್ನ ನಾವು ವೈಜ್ಞಾನಿಕವಾಗಿ ನಿರೂಪಿಸಕ್ಕಾಗಲ್ಲ. ಬೌದ್ಧಿಕವಾಗಿ ಪವಾಡಗಳನ್ನ ಮಾಡೋದು ಬೇರೆ, ಭಾವನಾತ್ಮಕವಾಗಿ ಮಾಡೋದು ಬೇರೆ. ಭಾವನಾತ್ಮಕವಾಗಿ ಮಾಡುವಂತದ್ದನ್ನ ನಾವು ಅಳಿಯಕ್ಕಾಗಲ್ಲ, ಅಮೇಯ. ಇದಕ್ಕೆ ಉದಾಹರಣೆ ಅರುಂಧತಿ ಮಕ್ಕಳನ್ನೆಲ್ಲ ಈ ತ್ರಿಮೂರ್ತಿಗಳನ್ನ ಮಕ್ಕಳನ್ನಾಗಿ ಮಾಡ್ತಾಳಲ್ಲ ಸರ್, ಅದು ಭಾವನಾತ್ಮಕವಾಗಿ ಅಲ್ವಾ? ಹೌದೌದು, ಬಹಳ ಚೆನ್ನಾಗಿದೆ ಅದು ಘಟನೆ. ಹೌದು, ಅದು ನಿರ್ವಾಣದಲ್ಲಿ ನಮಗೆ ಉಣಿಸ್ಬೇಕು ಅಂತ ಹೇಳಿದಾಗ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಆಗಲಿ ಅಂತ ಒಪ್ಕೊಂಡಾದ್ಮೇಲೆ ಅವಳು ಮಕ್ಕಳು ಮಾಡಬೇಕು ಅಂತ ಅಂದ್ಕೊಂಡ್ಲೋ ಬಿಟ್ಲೋ ಗೊತ್ತಿಲ್ಲ. ಅದು ಅವರ ಪತಿಯ ಪಾದದ ಒಂದು ತೀರ್ಥ ಅಂತಂದು ಪ್ರೋಕ್ಷಣೆ ಮಾಡಿದ್ಲು. ಅವೆಲ್ಲ ಮಕ್ಕಳಾದ್ರು, ತ್ರಿಮೂರ್ತಿಗಳು ಮಕ್ಕಳಾದ್ರು. ಆಮೇಲೆ ಹೆಂಡತಿ ಬಂದು ಕೇಳ್ತಿದ್ದಾರೆ, ಎಲ್ಲಿ ನನ್ ಗಂಡ ಅಂತ ಹೇಳಿ. ನೀವ್ ಅಲ್ಲಿ ನೋಡಿ, ನಿಮ್ ಗಂಡ ಅಲ್ಲಿ ಇದಾರ ನೋಡಿ, ನಿಮ್ ಗಂಡ ನೀವು ತಗೊಳ್ಳಿ ಅಂತ ಹೇಳ್ತಾವ. ಆ ಮೂವರು ಮತ್ತೆ ಆ 3 ಜನ ಮಕ್ಕಳು ಒಂದೇ ತರ ಇರ್ತವೆ. ಅವ್ರವ್ರು ಬಂದು ಅವ್ರವ್ರ ಗಂಡನ ಅರ್ಸ್ಕೋಬೇಕಾದಂತ ಚಾಲೆಂಜ್ ಇರ್ತವೆ. ಅದು ಭಾವದೊಳಗಡೆಗೆ ಮಾಡ್ಬೇಕು. ಇವಾಗ ಬುದ್ಧಿನಲ್ಲಿ ಮಾಡಕ್ಕಾಗಲ್ಲ. ಇವನು ಬ್ರಹ್ಮ, ಇವನ್ ಮಹೇಶ್ವರ, ಇವನು ವಿಷ್ಣು ಅಂತ ಹೇಳಕ್ಕಾಗಲ್ಲ. ಅದು ಬಹಳ ವಿಶೇಷವಾದಂತ ಒಂದು ಪುರಾಣದ ಕತೆ. ಆದ್ರೂ ಅವ್ರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೇನು ಅರ್ಥ ಸರ್? ಅದೇ ಅದ್ರೊಳಗಡೆಗೆ ಒಂದು ಸೂಕ್ಷ್ಮವಾದಂತದ್ದಿದೆ. ಬುದ್ಧಿ ಅನ್ನೋದು ಯಾವತ್ತೂ ಸಾಧಿಸಬೇಕಾದ್ದು, ಭಾವ ಅನ್ನೋದು ಡೈರೆಕ್ಟ್ ಅಂತ. ಅದಕ್ಕೆ ನಾನು ಹೇಳಿದ್ದು ಪರೋಕ್ಷ ಅಂತ ಹೇಳಿ. ಇದು ಪರೋಕ್ಷ. ಹೆಣ್ಣು ಮಕ್ಕಳಿಗೆ ಗೊತ್ತಾಗುತ್ತೆ. ಅದು ನಮಗೆ ಅದೇ ಸ್ವಲ್ಪ ಇಲ್ಲಿ ಇದಾಯ್ತು, ಕ್ಲಾಶ್ ಆದಂಗೆ ಆಯ್ತು. ಅದಕ್ಕೋಸ್ಕರನೇ ಕೇಳ್ತಾ ಇರೋದು ಕ್ವಶನ್ಸ್. ಇಲ್ಲ ನೋಡಿ, ಕುರಿ ಮಂದೆಗಳು ಮೇಯಕ್ ಹೋಗಿರ್ತವೆ. ತಾಯಿ ಕುರಿಗಳೆಲ್ಲ ಮೇಯಕ್ ಹೋಗಿರ್ತವೆ, ಮರಿಗಳನ್ನೆಲ್ಲ ಒಳಗಡೆ ಕೂಡಾಕಿರ್ತಾರೆ. ಸಾಯಂಕಾಲ ತಕ ಬಿಡಲ್ಲ ಆಚೆ ಕಡೆ. ಪ್ರತಿಯೊಂದು ತಾಯಿ ಕುರಿಯು ತನ್ನ ಮರಿಯನ್ನ ಹುಡುಕಿ ಅದನ್ನ ಹಾಲು ಕುಡಿಸ್ತದ. 100 ಇರ್ಲಿ ಮರಿಗಳು, ಆ 100ರೊಳಗೆ ನನ್ನ ಮರಿ ಯಾವುದು ಅನ್ನೋದನ್ನ ಅದು ಸ್ಪಷ್ಟವಾಗಿ ಗುರುತಿಸ್ತದೆ. ಅದಕ್ಕೆ ಹಾಲು ಕೊಡ್ತದ. ಹಂಗೆ ಅದು ತುಂಬಾ ಸೂಕ್ಷ್ಮವಾದಂತ ಭಾವ ತೀವ್ರತೆಯಿಂದ ಸಾಧಿಸಬಹುದಾದಂತ ಸಂಗತಿ. ಅದು ನಮಗೆ ವಿವರಿಸಕ್ ಬರಲ್ಲ ಬುದ್ಧಿಯಿಂದ, ಇದು ಹೆಂಗಾಯ್ತು ಅಂತ. ಬುದ್ಧಿಗೆ ಮೀರಿದ್ದದು. ಅದೇ ಇವಾಗ ಹೇಳಿದ್ರಲ್ಲ, ಆಯಾ ಮಕ್ಕಳನ್ನ ಅವ್ರು ನೋಡಿಕೊಂಡು ನಮಗೆ ಗೊತ್ತಿಲ್ಲದೆ ಇದ್ರು ಅವು ಅವರ ಮಕ್ಕಳಿಗೂ ಗೊತ್ತಿರುತ್ತೇನೋ ತಾಯಿ ಯಾರು ಅಂತ. ತನ್ನ ತಾಯಿ ಹತ್ರಕ್ಕೆ ಹೋಗುತ್ತೆ, ಮರಿ ಹೋಗುತ್ತೆ, ಎಕ್ಸಾಕ್ಟ್ ಆಗಿ ಹೋಗುತ್ತೆ. ತಾಯಿ ಹತ್ರ ಅಂತ ಹೇಳಕ್ ಬರಲ್ಲ. ಹೇಳಕ್ಕಾಗಲ್ಲ. ಹಾಗಾದ್ರೆ ತಾಯಿ ಮಗು ನೋಡ್ಕೊಂಡು ಹೋಗುತ್ತಾ? ತಾಯಿನೇ ಮರಿನ ಹುಡುಕುತ್ತೆ. ಇದು ಒಳ್ಳೆ ಚೆನ್ನಾಗಿದೆ.
ಇಷ್ಟು ಡೀಟೇಲ್ ಆಗಿ ಹಸುನು ಗೊತ್ತಿರಲಿಲ್ಲ. ಹಾಗೇನೆ ಅಂತಲ್ಲ ಸರ್, ಎಮ್ಮೆಗ ಆ ಶಕ್ತಿ ಇಲ್ವಂತೆ, ಹಸುಗೆ ತನ್ ಮಗು ನೋಡ್ಕೋ ಶಕ್ತಿ ಹಸುಗಿದೆಯಂತೆ, ಅಥವಾ ಕರುವಿಲ್ಲಿ ಅವ್ರ ತಾಯಿ ನೋಡ್ಕೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಎಲ್ಲ ಹಂಗೆಲ್ಲ ಹೇಳಿದ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಒಪ್ಬೋದು, ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕಡಿಮೆ ಇರುತ್ತೆ, ಅದಕ್ಕೆ ಎಮ್ಮೆ ಅಂತಾರಲ್ಲ. ಸ್ವಲ್ಪ ಬುದ್ಧಿ ಮಾತ್ರ ಸ್ವಭಾವ ಇದು ಜಾಸ್ತಿ ಇರುತ್ತೆ ಹಸುಗಳಿಗೆ ಅಷ್ಟೇ, ಹಸು ಮರಿಗಳಿಗೆ, ಕರುಗಳಿಗೆ. ಅದು ಸ್ವಭಾವ, ಜೀವ ಒಳಗಡೆ ಜೀವದ ಸ್ವಭಾವ, ಅದು ಜೀವದ ಒಂದು ಕ್ಯಾರೆಕ್ಟರ್. ಅದು ಎಮ್ಮೆ ಒಳಗಿರೋದು, ಹಸುವಿನ ಒಳಗಡೆ ಇರೋದು, ನಾಯಿ ಒಳಗಡೆ ಇರೋದು, ಬೆಕ್ಕಿನ ಒಳಗಡೆ ಇರೋದು ಜೀವವೇ. ಜೀವದೊಳಗಡೆಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಶರೀರದ ಮಿತಿಗೋಸ್ಕರ ಅದು ಮಂದ ಕಾಣ್ತದ ಅಷ್ಟೇನೆ. ನಾವು ತಾಯಿ ತತ್ವವನ್ನ ಎಲ್ಲೋದ್ರೂ ಅದು ಅದನ್ನ ಡಿಸ್ಕ್ರಿಮಿನೇಟ್ ಮಾಡಕ್ ಬರಲ್ಲ. ಯಾಕೆಂದ್ರೆ ಅದು ನೀವು ಯಾವುದೇ ತಾಯಿ ತತ್ವ ರೂಪದೊಳಗೆ ತಾಯಿನೇ. ಅಂದ್ರೆ ಪರೋಕ್ಷ ಅಂತ ಹೇಳಿದ್ರಲ್ಲ ಇವಾಗ. ಶರೀರ ಇದೆಯಲ್ಲ, ಆ ಶರೀರದ ಮಿತಿ ಒಳಗಡೆಗೆ ಅದು ಹೆಚ್ಚು ಕಡಿಮೆ ಆಗತ್ತೆ, ಬಿಟ್ರೆ ಜೀವ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಆಗಲ್ಲ ತಾಯಿತನ. ಆ ಶರೀರದ ಸ್ಲೋನೆಸ್, ಇನ್ನೊಂದು ಮತ್ತೊಂದು ಪರ್ಸೆಪ್ಷನ್ ಅವೆಲ್ಲ ಶರೀರದ ಇಂದ್ರಿಯಗಳ ಮಿತಿ ಒಳಗಡೆ ಕೆಲಸ ಮಾಡೋದ್ರಿಂದ ಅದು ಸ್ಲೋನೆಸ್ ಬಿಟ್ರೆ, ಒಳಗಡೆ ಇರೋ ಜೀವ ಪ್ರಾಣ ಮನಸ್ಸು ಇವುಗಳಲ್ಲಿ ಯಾವುದೇ ಇದಿಲ್ಲ, ಸೆಪರೇಷನ್ ಅಥವಾ ಲಿಮಿಟೇಷನ್ ಇಲ್ಲ. ಶರೀರದಿಂದ ಮಿತಿ ಬರುತ್ತೆ ಜೀವಕ್ಕೆ, ಶರೀರದಿಂದ ಪ್ರಾಣಕ್ಕೆ ಮಿತಿ ಬರುತ್ತೆ. ಆದ್ರೆ ಶರೀರವನ್ನ ನೋಡ್ಕೊಂಡು ಅದು ವ್ಯಾಪಾರ ಮಾಡ್ಬೇಕು, ಶರೀರದ ಮೂಲಕನೇ ಕೆಲಸ ಮಾಡೋದ್ರಿಂದ ಅದು ಸ್ಲೋ ಆಗುತ್ತದೆ. ಉದಾಹರಣೆಗೆ ಇರುವೆ ನಡಿಬೇಕು, ಆನೆ ನಡಿಬೇಕು, ಕುದುರೆ ನಡಿಬೇಕು ಅಂತ ಇಟ್ಕೊಳ್ಳಿ. ಒಳಗಡೆ ಇರೋ ಜೀವ ಮನಸ್ಸು ಪ್ರಾಣ ಇವುಗಳಲ್ಲಿ ವೇಗ ಅದರಲ್ಲಿ ಹೆಚ್ಚು ಕಡಿಮೆ ಆಗಲ್ಲ. ಅಂದ್ರೆ ಇರುವೆಲಿ ವೇಗ ಜಾಸ್ತಿ ಇರುತ್ತೆ, ಇರುವೆಲಿ ವೇಗ ಜಾಸ್ತಿ ಇರುತ್ತೆ, ಕುದುರೆನಲ್ಲಿ ಜಾಸ್ತಿ ಇರುತ್ತೆ, ಆಮೇಲೆ ಆನೆನಲ್ಲಿ, ಆಮೇಲೆ ಇರುವೆನಲ್ಲಿ ಬರುತ್ತೆ. ಯಾಕೆಂತಂದ್ರೆ ಪುಟ್ಟ ಶರೀರ ಅದರದ್ದು, ಆ ಪುಟ್ಟ ಕಾಲುಗಳು, ಅದಕ್ಕಾಗಿ ಅದರದ್ದು ವೇಗ ಕಡಿಮೆ ಆಗುತ್ತೆ. ಒಳಗಡೆ ಇರೋ ಪ್ರಾಣ, ಒಳಗಡೆ ಇರೋ ಮನಸ್ಸು, ಅದಕ್ಕೇನು ಹೆಚ್ಚು ಕಡಿಮೆ ಇಲ್ಲ ವೇಗದಲ್ಲಿ, ಅದೆಲ್ಲ ಸೇಮ್ ಇರ್ತದೆ. ಆದ್ರೆ ಶರೀರದ ಕಾರಣಕ್ಕಾಗಿ ಸ್ಲೋ ಆಗುತ್ತೆ ಅಷ್ಟೆ. ಹಾಗೆ ಒಂದು ದಿನ ಕುಸುಮ ಶ್ರೇಷ್ಠಿಯು ಮಗಳನ್ನು ಎತ್ತಿ ಆಡಿಸುತ್ತಿದ್ದನು. ಆಗ ತನ್ನ ದೈವಲೀಲೆಯನ್ನು ತೋರಿಸಬೇಕೆಂದು ಇಚ್ಛಿಸಿ ಇದ್ದಕ್ಕಿದ್ದಂತೆಯೇ ಹಗುರವಾಗಿ ಬಿಟ್ಟಳು. ಕಣ್ಣಿಗೆ ಕಾಣುತ್ತಿದ್ದಾಳೆ, ಕೈಗಳಿಗೆ ಭಾರದ ಅನುಭವವಿಲ್ಲ. ಇದೇನಿದು ಇಂತಹ ವೈಚಿತ್ರ ಎಂದು ಗಾಬರಿಯಾದನು. ಕೂಡಲೇ ದೇವಿಯನ್ನು ಧ್ಯಾನಿಸಲು ವಾಸವಿಯು ತನ್ನ ಲೀಲೆಯನ್ನು ಉಪಸಂಹರಿಸಿಕೊಂಡಳು. ಆಗ ರಾಜನಿಗೆ ವಾಸವಿಯನ್ನು ಮೊದಲು ಎತ್ತಿಕೊಂಡಂತೆಯೇ ಅನುಭವವಾಯಿತು. ಹಾಗಾದರೆ ತನ್ನ ಸತಿ ಕುಸುಮಾಂಬೆಗಾದ ಅನುಭವವೂ ಭ್ರಮೆಯಲ್ಲ, ಅದು ಕನಸೂ ಅಲ್ಲ, ಅದು ಸತ್ಯಾನುಭವವೇ ಸರಿ ಎಂದು ಕೊಳ್ಳುತ್ತಾ ತನಗಾದ ಅನುಭವವನ್ನು ಕುಸುಮಾಂಬೆಗೆ ತಿಳಿಸುತ್ತಾ ವಿಸ್ಮಯ ಲೋಕದಲ್ಲಿ ಹಾರಾಡಿದನು. ಸತಿಪತಿಗಳಿಬ್ಬರೂ ದೈವಲೀಲೆಯ ಮರ್ಮ ತಿಳಿಯಲು ನಮಗೆ ಸಾಧ್ಯವೇ ಎಂದು ದೈವಕ್ಕೆ ಶಿರಬಾಗಿ ನಮಿಸಿದರು. ಹೀಗೆ ದೈವೀ ಕೃಪೆಗೆ ಪಾತ್ರನಾಗಿದ್ದ ನೃಪಾಲನು ತನ್ನ ಸತಿಯೊಡನೆ ನುಡಿದನು. ಆತ್ಮಸಖಿ, ಮಕ್ಕಳನ್ನು ಎತ್ತಿ ಆಡಿಸುವಾಗ ಪಾರ್ವತಿ ಧ್ಯಾನದಲ್ಲಿರು, ಅವರಿಗೆ ಹಾಲುಣಿಸುವಾಗ ಸರಸ್ವತಿ ಧ್ಯಾನದಲ್ಲಿರು, ಅವರಿಗೆ ಜೋಗುಳ ಹಾಡುವಾಗ ಲಕ್ಷ್ಮಿಯ ಧ್ಯಾನದಲ್ಲಿರು. ಹೀಗೆ ತ್ರಿಮೂರ್ತಿ ಪತ್ನಿಯರು ಅವರಲ್ಲಿ ಬಂದು ನೆಲೆಸಲಿ ಎಂದು ಹೇಳಿ ರಾಜಕಾರ್ಯಾರ್ಥವಾಗಿ ಹೊರಟನು. ಇದು ಹೆಂಗೆ ಸರ್? ಇದು ಅವರು ಡ್ಯಾನ್ಸಿ ಅಂತ ಹೇಳ್ತಾ ಇದ್ದಾರೆ, ಇದರ ಮರ್ಮ, ಇದರ ಅರ್ಥ? ಇಲ್ಲಿ ಶಕ್ತಿಗಳು ಮೂಲದಲ್ಲಿ ಒಂದೇ ಇರ್ತವೆ. ಪರಾಶಕ್ತಿ, ಅದು ಆದ್ಯಾಶಕ್ತಿ ಅನ್ನೋದು ಒಂದೇ ಇರುತ್ತೆ. ಜಗತ್ತಿನ ವ್ಯಾಪಾರಕ್ಕಾಗಿ, ಜಗತ್ತಿನ ವ್ಯವಹಾರಕ್ಕಾಗಿ ಅದು ಕವಲಾಗತ್ತೆ. ಅದು ಸರಸ್ವತಿಯ ರೂಪದಲ್ಲಿ, ಅಂದ್ರೆ ಜ್ಞಾನ ರೂಪದಲ್ಲಿ, ಲಕ್ಷ್ಮಿ ರೂಪದಲ್ಲಿ ಅಂದ್ರೆ ಸಂಪತ್ತಿನ ರೂಪದಲ್ಲಿ, ಹಾಗೇನೆ ಮಾಹೇಶ್ವರಿಯ ರೂಪದಲ್ಲಿ ಅಂದ್ರೆ ಪಾರ್ವತಿಯ ರೂಪದಲ್ಲಿ, ಪ್ರಕೃತಿ ಒಳಗಡೆಗೆ ಪ್ರಕೃತಿ ಅದು ಈ ಸೃಷ್ಟಿ ಕಾರ್ಯಕ್ಕಾಗಿ ಅದು ಸರಿಯಾಗಿ ಇದು ಬರ್ತಾ ಇಲ್ಲ ಸರ್, ವಾಯ್ಸ್ ಬರ್ತಾ ಇಲ್ಲ ಸರ್.
ಇಲ್ಲಿ ಆದಿ ಪರಾಶಕ್ತಿ ಅನ್ನೋದು ಒಂದೇ. ಹ್ಮ್ ಆದ್ರೆ ಅಪರಕ್ಕೆ ಬರುವಾಗ, ಅಂದ್ರೆ ಈ ಲೋಕಕ್ಕೆ, ಈ ಪ್ರಕಟಿತ ವ್ಯಕ್ತಕ್ಕೆ ಬರುವಾಗ, ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವಾಗ ಅದು ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗುತ್ತೆ, ಅಥವಾ ರೂಪವನ್ನು ತಗೊಳುತ್ತೆ, ಆಯಾಮಗಳನ್ನು ತಗೊಳುತ್ತೆ. ಹ್ಮ್ ಹ್ಮ್ ಆವಾಗ ಮಾಹೇಶ್ವರಿ ರೂಪ ಒಂದು, ಮಹಾ ಸರಸ್ವತಿ ರೂಪ ಒಂದು, ಮಹಾಕಾಳಿ ರೂಪ ಒಂದು, ಮಹಾಲಕ್ಷ್ಮಿ ರೂಪ ಒಂದು, ಹೀಗೆ ಬೇರೆ ಬೇರೆ ರೂಪಗಳನ್ನ, ಬೇರೆ ಬೇರೆ ಆಯಾಮಗಳನ್ನ ತಗೊಂಡು ಈ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತದೆ. ಹ್ಮ್ ಅದು ಪ್ರತಿ ಶರೀರ ತಯಾರಾಗುವಾಗ್ಲೂ ಅದ್ರೊಳಗಡೆಗೆ ಆ ಎಲ್ಲ ಶಕ್ತಿ ಸ್ವರೂಪಿ ಏನಿದೆ, ಆದಿಶಕ್ತಿ ಪರಾಶಕ್ತಿ ಏನಿದೆ, ಅದು ಹ್ಮ್ ಕಾರ್ಯಕ್ಕೆ ಅನುಗುಣವಾಗಿ ಯಾವ್ಯಾವ ಶರೀರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಪ್ರಕಟ ಆಗಬೇಕು ಅನ್ನುವಂಥಷ್ಟು ಅದು ಸೇರ್ಕೊಳ್ಳುತ್ತೆ. ಉದಾಹರಣೆಗೆ ಕೆಲವರಲ್ಲಿ ಜ್ಞಾನ ಜಾಸ್ತಿ ಬೇಕಾಗುತ್ತೆ, ಅವಾಗ ಸರಸ್ವತಿ ತತ್ವ ಜಾಸ್ತಿ ಆಗುತ್ತೆ. ಹ್ಮ್ ಕೆಲವರಲ್ಲಿ ಸಂಪತ್ತಿನ ಅನಿವಾರ್ಯತೆ ಇರ್ತದೆ ಕೆಲವರ ಕಾರ್ಯಕ್ಕಾಗಿ, ಅವಾಗ ಅದು ಲಕ್ಷ್ಮೀ ತತ್ವದ ಜಾಸ್ತಿ ಒಂದು ಅನಾವರಣ ಆಗುತ್ತೆ, ಅದರೊಳಗಡೆಗೆ ಪ್ರಕಟ ಆಗುತ್ತೆ. ಹಂಗೆ ಜೀವನ ಮತ್ತು ದೇಹದ ಕಾಲ, ದೇಶ ಮತ್ತು ವ್ಯಾಪಾರ ಇದಕ್ಕನುಗುಣವಾಗಿ ಈ ಶಕ್ತಿಗಳನ್ನ ಹೆಚ್ಚು ನಾವು ಪ್ರಕಟ ಆಗುವಂಥದ್ದನ್ನು ನೋಡ್ತೀವಿ. ತತ್ವರೂಪದೊಳಗಡೆಗೆ, ಹ್ಮ್ ವ್ಯಕ್ತಿ ಒಳಗಡೆಗೆ ಪ್ರಕಟವಾಗಿ ಅದು ಲೋಕದೊಳಗಡೆಗೆ ಕಾರ್ಯ ಮಾಡುವಂಥದ್ದನ್ನ ನೋಡ್ತೀವಿ ನಾವು. ಹ್ಮ್ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಮಕ್ಕಳ ಒಂದು ಪೋಷಣೆ ಮಾಡುವಾಗ ತಾಯಿ ಯಾವ ಭಾವದಲ್ಲಿ ಪೋಷಣೆ ಮಾಡ್ತಾಳೋ ಆ ಭಾವವೇ ಆ ಮಕ್ಕಳ ಶರೀರ ಆಗತ್ತಲ್ವ. ಹ್ಮ್ ಸೂಕ್ಷ್ಮ ಶರೀರಗಳು. ಹಾ, ಸೂಕ್ಷ್ಮ ಶರೀರವೇ ಮಾತಾಡ್ತಿರೋದು, ಸ್ಥೂಲ ಶರೀರ ಏನ್ ಮಾಡತ್ ಪಾಪ. ಹ್ಮ್ ಸೂಕ್ಷ್ಮ ಎಲ್ಲ ಸೂಕ್ಷ್ಮದಲ್ಲೇ ನಡೀತಿರೋದು. ಪ್ರಾಣ, ಮನಸ್ಸು, ಜೀವ ಇದೆಲ್ಲ ಸೂಕ್ಷ್ಮ ಅಲ್ವಾ. ಹೌದು. ಈಗ ನೀವು ಪುಸ್ತಕ ಓದ್ತಿರೋದು ಅಲ್ಲೇನೆ, ಹ್ಮ್ ನಾನ್ ಮಾತಾಡ್ತಿರೋದನ್ನು ಅಲ್ಲೇನೆ, ಕಣ್ಣು ಮುಚ್ಕೊಂಡ್ ಮಾತಾಡ್ತಾ ಇದ್ದೀನಿ ನಾನು. ಅವಾಗ ಅನ್ನಮಯದ ಭಾವದೊಳಗಡೆಗೆ ಇವೇನು ನಡೆಯಲ್ಲ, ಮೃತ್ತಿಕಾ ಭಾವ ಇರಲ್ಲ, ಚಿನ್ಮಯ ಭಾವದೊಳಗಡೆಗೆ ನಡೀತವೆ. ಅಂದ್ರೆ ಅದು ಚಿತ್ ಶಕ್ತಿ ಮಟ್ಟದಲ್ಲಿ ಈ ಶಕ್ತಿಗಳು, ಸರಸ್ವತಿ ಅನ್ನುವಂಥದ್ದು ಎಷ್ಟು ಬೇಕೋ ಅಷ್ಟು ಪ್ರಕಟವಾಗ್ಬೇಕು. ಅದಕ್ಕೆ ವಾಗ್ದೇವಿ ಅಂತ ಕರಿತೀವಿ, ಅಂದ್ರೆ ವಾಕ್ ಶಕ್ತಿಯನ್ನ ಕೊಡ್ತಕ್ಕಂಥ ತಾಯಿ ಸರಸ್ವತಿ. ಅವಳಿಗೆ ಬೇರೆ ಬೇರೆ ಹೆಸರುಗಳಿದಾವೆ. ಸರಸ್ವತಿಗೆ ಬೇರೆ ಬೇರೆ ಹೆಸರುಗಳಿದಾವೆ. ಒಬ್ಬೊಬ್ಬರಿಗೂ ಒಂದೊಂದ್ ತರದಲ್ಲಿ ಅವಳು ತನ್ನ ಶಕ್ತಿ ಅಂತ ದಯಪಾಲಿಸ್ತಾಳ. ಅವಳು ವೀಣಾಪಾಣಿ ಅಂತೀವಿ, ಸರಸ್ವತಿ ಅಂತೀವಿ, ವಾಗ್ದೇವಿ ಅಂತೀವಿ. ಯಾಕೆ ಒಬ್ಬಳೇ ದೇವತೆಗೆ ಇಷ್ಟೆಲ್ಲ ಹೆಸರುಗಳು ಅಂತಂದ್ರೆ ಅಷ್ಟು ಆಯಾಮಗಳು ಒಬ್ಳಿಗೆ ಇದಾವೆ. ಕೆಲವರು ಚೆನ್ನಾಗಿ ಹಾಡ್ತಾರೆ, ಕೆಲವರು ಚೆನ್ನಾಗಿ ಬರೀತಾರೆ, ಕೆಲವರು ಚೆನ್ನಾಗಿ ಓದ್ತಾರೆ, ಕೆಲವರು ಚೆನ್ನಾಗಿ ಗಣಿತ ಮಾಡ್ತಾರೆ, ಕೆಲವರು ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ವಾಕ್ಶಕ್ತಿನೇ, ಸರಸ್ವತಿ ಶಕ್ತಿಗಳೇ ಇವೆಲ್ಲನು. ಅದು ಬಹು ಆಯಾಮಗಳಲ್ಲಿ ತನ್ನ ಶಕ್ತಿಗಳನ್ನ ಯಾರಿಗೆ ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅದನ್ನಕ್ಕೆ ದಯಪಾಲಿಸ್ತಾಳೆ. ಅವನಲ್ಲಿ ಸರಸ್ವತಿ ಶಕ್ತಿ ಜಾಸ್ತಿ ಇರುತ್ತೆ. ಇನ್ ಕೆಲವರಲ್ಲಿ ದುಡ್ಡಿನ ಶಕ್ತಿ ಜಾಸ್ತಿ ಇರುತ್ತೆ. ಅವ್ರ ಏನ್ ನೋಡಿದ್ರು ದುಡ್ಡೆ, ಏನ್ ಮಾತಾಡಿದ್ರು ದುಡ್ಡೆ, ಅವ್ರ ವ್ಯವಹಾರ ಎಲ್ಲ ದುಡ್ಡಿನಾಗೆ ಇರ್ತದೆ, ಅವ್ರ ಲೆಕ್ಕಾಚಾರ ಎಲ್ಲ ದುಡ್ಡಿನಾಗೆ ಇರ್ತದೆ. ಅವಳ ಸರಸ್ವತಿ ಕಡಿಮೆ ಅಂತಲ್ಲ, ಸರಸ್ವತಿ ಇರ್ತಾಳಲ್ಲಿ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಲಕ್ಷ್ಮಿ ವ್ಯವಹಾರ ಇರ್ತದಲ್ಲಿ, ಅವಳು ಜಾಸ್ತಿ ಪ್ರಕಟ ಆಗಿ ಹಂಗೆ. ಸಾಲಂಕಾಯಿನರು ಮುಂದೆ ಓದಲಿ ಸರ್. ಹೇಳ್ತಾ ಇದ್ದಾರೆ. ಸಾಲಂಕಾಯಿನರು ಕಥೆಯ ಮಧ್ಯೆ ಭಗವದ್ಲೀಲೆಯ ಬಗ್ಗೆ ವಿವರಿಸತೊಡಗಿದರು. ಮಣಿಗೋಪ್ತಾದಿಗಳೇ, ಭಗವತ್ ಶಕ್ತಿ ಎಲ್ಲಿ ಪ್ರಕಟವಾಗುವುದೋ ಅಲ್ಲಿ ಶಬ್ದಸ್ಪರ್ಶ ರೂಪರಸ ಗಂಧಾನುಭವಗಳು ಅಲೌಕಿಕ ಸ್ತರದಲ್ಲಿರುತ್ತವೆ. ಲೌಕಿಕತೆಯ ಜಾಲದಲ್ಲಿ ಸಿಲುಕಿ ದೇಹಾತ್ಮಭಾವದಿಂದಿರುವ ಜನರಿಗೆ ಅಲೌಕಿಕ ದರ್ಶನಗಳು ಭ್ರಮೆ ಎನಿಸಬಹುದು, ಕಲ್ಪನೆ ಎಂದೆನಿಸಬಹುದು, ಕನಸೆಂದೆನಿಸಬಹುದು. ಅಸಾಧ್ಯವೆಂದೆನಿಸಿದರೂ ಆಶ್ಚರ್ಯವೇನಿಲ್ಲ. ಏಕೆಂದರೆ ಹುಟ್ಟು ಕುರುಡನಿಗೆ ಸೂರ್ಯ ಪ್ರಕಾಶದ ಪರಿಚಯವಾಗುವುದೇ? ಕಾಮಾಲೆ ಜಾಡ್ಯಕ್ಕೆ ಸಿಕ್ಕಿದವನಿಗೆ ಶ್ವೇತವರ್ಣ ದರ್ಶನವಾಗುವುದೇ? ಕಡು ಬಡವನಿಗೆ ಚಕ್ರವರ್ತಿ ಪದವಿಯ ಅನುಭವವಾಗುವುದೇ? ಪ್ರಯೋಗ ನಿಷ್ಠನಲ್ಲದವನಿಗೆ ವಿಜ್ಞಾನ ದೊರೆಯುವುದೇ? ಅಂತೆಯೇ ಕ್ಷಣಿಕ ಸತ್ಯಗಳಿಂದ ಮೇಲೆತ್ತು ಒಳಗಣ್ತರಿಯದವರಿಗೆ ಶಾಶ್ವತ ಸತ್ಯಗಳ, ಯೌಗಿಕ ಸತ್ಯಗಳ ದರ್ಶನವಾಗುವುದೇ? ಇಷ್ಟೊತ್ತು ನೀವು ಇದನ್ನೇ ಅಲ್ವಾ ಸರ್ ಹೇಳ್ತಾ ಇದ್ದಿದ್ದು?
ಲೌಕಿಕದಲ್ಲಿ ದೇಹಭಾವದಲ್ಲಿ ಇರುವಂತವ್ರಿಗೆ ಅಲೌಕಿಕ ಅನ್ನೋದು ಭ್ರಮೆ ಅನ್ಸುತ್ತೆ. ಅಂದ್ರೆ ಅವರಿಗೆ ಅದು ವಾಸ್ತವ ಅಂತ ಅನ್ಸಲ್ಲ. ಯಾರು ಬುದ್ಧಿ ಪ್ರಧಾನವಾಗಿ ಇಂದ್ರಿಯ ಮತ್ತು ತರ್ಕ ಪ್ರಧಾನವಾಗಿ ಬದುಕನ್ನ ನೋಡ್ತಾರೋ ಅವ್ರಿಗೆ ಇದು ಈ ಸೂಕ್ಷ್ಮ ವ್ಯಾಪಾರಗಳು ಆತ್ಮದ ಮತ್ತು ಶರೀರದ ನಡುವೆ ನಡೀತಕ್ಕಂತ ಸೂಕ್ಷ್ಮ ವ್ಯವಹಾರಗಳು ಅಷ್ಟು ಸುಲಭವಾಗಿ ಗ್ರಾಹ್ಯವಲ್ಲ, ಗ್ರಹಿಸಕ್ಕಾಗಲ್ಲ. ಅದು ಆಗ್ಬೇಕು ಅಂತ ಅಂದ್ರೆ ಈ ಇಂದ್ರಿಯಗಳನ್ನ ಶಟ್ ಆಫ್ ಮಾಡಿ, ಅಂದ್ರೆ ಇಂದ್ರಿಯಗಳ ಆಶ್ರಯ ಅವಲಂಬನೆಯನ್ನ ಕಡಿಮೆ ಮಾಡಿ ಬುದ್ಧಿಯನ್ನ ಹಾಕ್ಬೇಕು, ಮನಸ್ಸನ್ನ ಹಾಕ್ಬೇಕು, ಒಳಮುಖ ಹಾಕ್ಬೇಕು. ಅಲ್ಲಿ ಪ್ರತ್ಯಾಹಾರದೊಳಗಡೆಗೆ ಇಂದ್ರಿಯಗಳು ಒಳಮುಖ ಆದಾಗ ಆತ್ಮಶಕ್ತಿ ಬೆಳಕಾಗಿ ಒಳಗಡೆಗೆ ಶಕ್ತಿಯಾಗಿ ಬೆಳಕಾಗಿ ಮತ್ತು ಆನಂದವಾಗಿ ಪ್ರೇಮವಾಗಿ ಅಲ್ಲಿ ಪ್ರಕಟ ಆಗ್ತಾ ಹೋಗುತ್ತೆ. ಒಳಗಡೆಗೆ ಎಷ್ಟೆಷ್ಟು ಇವೆಲ್ಲ ಶಕ್ತಿಗಳು ಪ್ರಕಟ ಆಗ್ತಾವೋ ಅಷ್ಟಷ್ಟು ಅವನಿಗೆ ಸೂಕ್ಷ್ಮ ಶಕ್ತಿ, ಸೂಕ್ಷ್ಮ ಗ್ರಹಿಕೆ ಮತ್ತು ದೈವಿ ಸಾಮರ್ಥ್ಯಗಳು ಅವನೊಳಗಡೆಗೆ ಪ್ರಕಟ ಆಗ್ತಾ ಹೋಗ್ತವೆ. ಮನುಷ್ಯನಲ್ಲಿ ಸಾಮರ್ಥ್ಯ ಬರೋದು ಒಳಗಿಂದ, ಹೊರಗಿಂದ ಅಲ್ಲ. ಅವನ ಸಾಧನೆ ಒಳಗ್ ನಡೀತದೆ. ಹಂಗಾಗಿ ಒಳಗಡೆಗೆನೆ ಈ ದೇವತಾ ಶಕ್ತಿಗಳು ಪ್ರಕಟ ಆಗಿ ಮೂರ್ತ ರೂಪಕ್ಕೆ ಅಂದ್ರೆ ಇಂದ್ರಿಯ ದ್ವಾರ ಹೊರಕ್ಕೆ ಹರಿಬೇಕಾಗತ್ತೆ. ಈಗ ಮಾವಿನ ಹಣ್ಣು ಹಣ್ಣಾಗೋದು ಒಳಗಿಂದನೋ ಹೊರಗಿಂದನೋ? ಒಳಗಿದ್ದಾನೆ. ಹೊರಗಿಂದ ಅಲ್ಲ, ಒಳಗಿಂದ ಹಣ್ಣು. ಅದೇ ಒಳಗಿಂದಾನೆ ಅಂತ ಹೇಳಿದ್ದು. ಕೂದಲು, ಈಗ ತಲೆ ಕೂದಲು ಬೆಳ್ಳಗಾಗುತ್ತಲ್ಲ, ಒಳಗಿಂದನೋ ಹೊರಗಿಂದನೋ? ಅದು ಒಳಗಿಂದಾನೆ ಆಗೋದು. ಎಲ್ಲ ಒಳಗಿಂದ. ವಯಸ್ಸಾಗೋದು ಅಷ್ಟೇ ಶರೀರಕ್ಕೆ ಒಳಗಿಂದಾನೆ. ಏನೇ ಪ್ರಕಟ ಆದ್ರೂ ಶರೀರದಲ್ಲಿ ಎಲ್ಲ ಒಳಗಿಂದಾನೆ. ಸಸ್ಯದಲ್ಲಿ ಏನ್ ಪ್ರಕಟ ಆದ್ರೂ ಒಳಗಿಂದಾನೆ ತಾನೆ. ಹೂವು ಇರ್ಬೋದು, ಬೀಚ್ ಇರ್ಬೋದು, ಕಾಯಿ ಇರ್ಬೋದು, ಹಣ್ಣಿರ್ಬೋದು, ಹೂ ಇರ್ಬೋದು, ಸುಗಂಧ ಇರ್ಬೋದು, ಏನೇ ಇದ್ರೂ ಒಳಗಿಂದಾನೆ ತಾನೆ. ಹೌದು. ಹಂಗೇನೆ ಸಾಧಕರಿಗೆ ಒಳಗಡೆಯಿಂದ ಶಕ್ತಿಗಳು ಪ್ರಕಟ ಆಗ್ತವೆ ಅಂತಂದ್ರೆ ಅದು ಒಳಗಡೆ ಫಸ್ಟ್ ಬರುತ್ತೆ ಅಂತ. ಮನೋಮಯಕ್ಕೆ ಬರುತ್ತೆ, ಪ್ರಾಣಮಯದಲ್ಲಿ, ಆಮೇಲೆ ಅನ್ನಮಯದಲ್ಲಿ ಹರಿದು ಈಚೆ ಜಗತ್ತಿನೊಳಗಡೆಗೆ ಪ್ರಕಟ ಆಗುತ್ತೆ. ಅದು ಅಲೌಕಿಕವಾದದ್ದು. ಇಂದ್ರಿಯಗಳಿಗೆ ಗೊತ್ತಾಗಲ್ಲ. ಹೊರಗಿನ ಇಂದ್ರಿಯಗಳಿಗೆ ವೇದ್ಯವಲ್ಲ ಅದು, ಅದು ಅತೀಂದ್ರಿಯ. ಅದು ಹಂಗೆ ಅಂದರೆ ಅತೀಂದ್ರಿಯ ಆಗಿದ್ರೂ ಸಹ ಮನಸ್ಸು ಬುದ್ಧಿ ಈ ಬಾಯಿ ಮುಖಾಂತರನೇ, ಈ ಹೊರಗೆ ಇಂದ್ರಿಯಗಳ ಮುಖಾಂತರನೇ ಬರಬೇಕು. ಆದ್ರೆ ಇವುಗಳಿಗೆ ಅದು ಈ ಮನಸ್ಸು, ಈ ಬುದ್ಧಿ, ಇವುಗಳಿಗೆ ಅರ್ಥ ಹೆಂಗ್ ಬರುತ್ತೆ ಅನ್ನೋದು ವಿವರಿಸಕ್ಕಾಗಲ್ಲ. ಅದು ಅವಾಚ್ಯ. ಅದು ಮಾತಿಗಿಲ್ಲ, ಮನಸ್ಸಿಗೂ ಇಲ್ಲ, ಬುದ್ಧಿ ಭಾವಗಳಿಗೂ ಇಲ್ಲ. ಅದು ಆಚೆಗಿದೆ. ಮಾತು ಮನಸ್ಸಿಂದ ಆಚೆ ಕಡೆಗಿದೆ. ಅದು ಆ ಶಕ್ತಿಗಳು ಹೆಂಗೆ ಒಳಗಡೆ ಬರ್ತವೆ ಅಂತ ಹೇಳಿ ನೋಡೋದಕ್ಕಾಗ್ಲಿ ವಿವರಿಸೋದಕ್ಕಾಗ್ಲಿ ಶಕ್ತಿ ಇಲ್ಲ. ಇವೆಲ್ಲ ಜಗತ್ ವ್ಯಾಪಾರಕ್ಕಾಗಿ ಇರೋದು. ಅಷ್ಟು ಹೇಳ್ತಾ ಇವತ್ತು ಧನ್ಯವಾದ ಹೇಳ್ತೀನಿ. ಸಮಯ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ತುಂಬ ತುಂಬ ಧನ್ಯವಾದಗಳು. ಅಲ್ಲ, ನಮ್ಮನ್ನ ಆ ಪ್ರಪಂಚಕ್ಕೆ ಕರ್ಕೊಂಡು ಹೊಟ್ಟೋದ್ರಿ ಸರ್. ಆ ವಿಷಯನ ಹೇಳ್ತಾ ಭಾವಕ ಪ್ರಪಂಚಕ್ಕೆ. ಬಹಳ ಎಲ್ಲ ಹೆಣ್ಮಕ್ಳೇ ಇರೋದ್ರಿಂದ ತುಂಬಾ ಸುಲಭ ಅದು. ಗಂಡಸರಾದ್ರೆ ಪ್ರಶ್ನೆ ಮಾಡ್ತಾರೆ ಅದಂಗೆ ಇದಂಗೆ ಅಂತ ಹೇಳಿ. ಇಲ್ಲಿ ಪ್ರಶ್ನೆಗೆ ಬರಲ್ಲ, ಯಾಕೆಂದ್ರೆ ಅದು ನಿಮ್ಮದೇ ಲೋಕ. ನಾನೇ ಆಚೆ ಕಡೆಯಿಂದ ಅಲ್ಲಿ ಒಳಗ್ ಬರ್ಬೇಕು. ನೀವೇ ಬರಬೇಕು. ಒಟ್ಟಿನಲ್ಲಿ ಎರಡು ಗೊತ್ತಿರೋದ್ರಿಂದ ನಮಗೆ ಸುಲಭ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಗೆ ಚೆನ್ನಾಗಿ ಹೇಳಿದ್ರಿ ಸರ್. ಚೆನ್ನಾಗಿ ಅರ್ಥ ಆಗಂಗೆ. ಹರಿವಂಶ. ನಮಸ್ತೆ ಅಮ್ಮ. ನಮಸ್ಕಾರ. ಜ್ಯೋತಿ ಅವರೇ, ಹಾಡು ಹೇಳ್ತೀರಾ? ಹೇಳ್ತೀನಿ. ಹರಿ ಓಂ. ಜೈ ವಾಸವಿ. ಹರಿ ಓಂ. ಫಸ್ಟ್ ಸಾಹಿತ್ಯ ಹೇಳ್ಬಿಡ್ತೀನಿ. ಸಾಹಿತ್ಯ ಅರ್ಥ ತಿಳ್ಕೊಂಡ್ರೆ ಕೀರ್ತನ ಎಂಜಾಯ್ ಮಾಡ್ಬೋದು, ಆಸ್ವಾದಿಸ್ಬೋದು ಅಂತ. ಇದು ಇಷ್ಟು ದಿನ ನವರಾತ್ರಿ ಮಹಿಳೆಯರು, ಸ್ತ್ರೀಯರೆಲ್ಲ ವೈಭವವಾಗಿ ದೇವಿನ ಹಲವಾರು ರೂಪಗಳಲ್ಲಿ, ಹಲವಾರು ವಿಧದಲ್ಲಿ ಉಪಾಸನೆ, ಪೂಜೆ, ಶ್ರದ್ಧೆ, ಭಕ್ತಿಗಳಿಂದ ಎಲ್ಲ ಆಚರಣೆ ಮಾಡಿದ್ದೀರಾ. ಹಬ್ಬಗಳನ್ನ ಹೆಂಗ್ ಮಾಡ್ಬೇಕು ಅಂತ ಇಲ್ಲಿ ಚಿಕ್ಕಮ್ಮ ಹೇಳ್ತಾ ಇದ್ದಾರೆ. ನಿರ್ಮಲ ಮನಸ್ಸುతో పండుగలు నోములు తెలిసి చేయుదమా ಕಲುಗುನು ಕಲములు. ದೊಡ್ಡವ್ರು ಮಾಡಿದ್ದಾರೆ ಆಚಾರ ವಿಚಾರಗಳು ಶ್ರೇಯಸ್ಸು ಅಂತ ಮಾಡೋದಕ್ಕಿಂತಲೂ
ಒಂದೊಂದು ಹಬ್ಬದ ಹಿನ್ನೆಲೆ, ಮಹತ್ವ, ಆಚರಣೆ ಎಲ್ಲ ಅರ್ಥ ಮಾಡ್ಕೊಂಡು ಮನಸ್ಸಿಟ್ಟು ಮಾಡಿದಾಗ ಪೂರ್ಣ ಫಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿರ್ಮಲ ಮನಸ್ಸು ಅಂದ್ರೆ ಶುದ್ಧವಾದ ಮನಸ್ಸಿಂದ ನೋಮೂಲ ಹಬ್ಬಗಳಾಗ್ಲಿ, ಹರಿದಿನಗಳಾಗ್ಲಿ, ವ್ರತಗಳಾಗ್ಲಿ ತಿಳಿದು ಮಾಡಿದಾಗ ಪೂರ್ತಿ ಕಲುಗುನು ಫಲಗಳು ಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. కలిగిన సిరులతో వైభవార్చనతో మనదేమి కాదన్న భావమును పొందేదమా. ಅಂದ್ರೆ ಒಬ್ಬೊಬ್ರು ಶ್ರೀಮಂತಿಗೆ ಒಂದೊಂದ್ ತರ ಇರುತ್ತೆ, ಎಲ್ರೂ ವೈಭವವಾಗಿ ಮಾಡಕ್ಕಾಗಲ್ಲ. ಅವ್ರವ್ರ ಶಕ್ತಿಯಾನುಸಾರ ನಮ್ಗೆ ಎಷ್ಟೇ ದೇವಿ ಕಾಣಿಸಿದಾಳೋ ಅದ್ರಲ್ಲೇ ವೈಭವವಾಗಿ ನಮ್ಮದಲ್ಲ ಇದು ಇದಂ ನಮ್ಮಮ್ಮ ಅನ್ನೋ ಯಜ್ಞ ಭಾವನೆ ಇಟ್ಕೊಂಡು, ನಂದಲ್ಲ ತಾಯಿ ನಿನಗ ಅರ್ಪಣೆ, ನೀನ್ ಕೊಟ್ಟಿದ್ದಿನ ನಿನಗೆ ಅರ್ಪಿಸ್ತೀವಿ ಅನ್ನೋ ಯಜ್ಞ ಭಾವನೆಯಿಂದ ಮಾಡಿದಾಗ ಪೂರ್ಣವಾಗಿ ಹಬ್ಬದ ಪ್ರಯೋಜನನ ಪಡ್ಕೊಳ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. కనులతో జూచిన కరములతో పూజించిన తనువుతో మ్రొక్కిన ಮದಿ ನಿಲಿಚಿ ಉಂಡವಲೆ. ಕಾಯ ವಾಚ ಮನಸ್ಸಲ್ಲೇ ಹೇಳ್ತಾ ಇದ್ರೆ, ಕಣ್ಣಲ್ಲಿ ದೇವ್ರು ನೋಡಿ ಅಥವಾ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ, ಎಷ್ಟ್ ಚೆನ್ನಾಗಿ ಪೂಜೆ ಮಾಡಿರ್ತೀವಿ, ಬಗೆ ಬಗೆಯ ವರ್ಣಮಯ ಹೂಗಳು ಅಲಂಕಾರ, ಅದನ್ನ ನೋಡಿ ಸಂಭ್ರಮ ಅಲ್ಲ. ಆಮೇಲೆ ಶರೀರದಿಂದ ಇಷ್ಟು ನಮಸ್ಕಾರ ಹಾಕಿದ್ವಿ, ಇಷ್ಟು ಪ್ರದರ್ಶನ ಹಾಕಿದ್ವಿ ಅದು ಅಲ್ಲ. ಆಮೇಲೆ ಕೈಯಲ್ಲಿ ಮುಗಿದ್ರು ಎಷ್ಟು ಕೈಯಿಂದ ಅರ್ಚನೆ ಮಾಡಿದ್ರು ಕೂಡ ಮನಸ್ಸಿರೋದು ತುಂಬಾ ಮುಖ್ಯ. ಮನಸ್ಸಿಟ್ಟು ಮಾಡ್ದಾಗ್ಲೇ ನೀನ್ ಯಾವ ಪೂಜೆ ಮಾಡಿದ್ರು ಅರ್ಥ ಬರೋದು. ಇಲ್ದ್ರೆ ಯಾಂತ್ರಿಕ ಟೇಪ್ ರೆಕಾರ್ಡ್ ಆನ್ ಮಾಡ್ತೀವಿ, ಮಿಷಿನ್ ಆಡ್ತಾ ಇರುತ್ತೆ, ಹಂಗ್ ನಮ್ದು ಅಷ್ಟೇ. ಮನಸ್ಸೆಲ್ಲೋ ಹೇಳ್ತಾ ಇದ್ರೆ ಇದೊಂದು ಇಂದ್ರಿಯ ಅಲ್ವಾ, ವಾಗಿಂದ್ರಿಯ ಏನೋ ಸ್ತುತಿ ಹೇಳ್ಕೊಡ್ತು ಅಷ್ಟೇ, ಪೂರ್ತಿ ಫಲ ಸಿಗಲ್ಲ. ಮನಸ್ಸು ಯಾವಾಗ ಇರ್ತೀವೋ ಅದು ನಿಜವಾಗಿ ದೇವಿ ಜೊತೆ ಕನೆಕ್ಟಿವಿಟಿ ಬಂದು ಹಬ್ಬಗಳೆಲ್ಲ ಅಷ್ಟೇ, ಆಯಾ ದೇವತೆನ ಆರಾಧನೆ ಮಾಡಿದಾಗ, ಮನಸ್ಸಿಟ್ಟು ಮಾಡಿದಾಗ ಆ ದೇವರ ಜೊತೆ ಕನೆಕ್ಟಿವಿಟಿ ಬಂದು ಅವರಿಂದ ವರ ನಮ್ಗೇನ್ ಸಿಗ್ಬೇಕಾಗುತ್ತೋ ಅನುಗ್ರಹ ಅದು ಸಿಗುತ್ತೆ. ಭಕ್ತಿತೋ ಅಂದರೂ ಕಲಸಿ ಪೂಜಿಂಚದಮ್ಮ. ಇಲ್ಲಿ ಒಟ್ಟಾಗಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಸಂಭ್ರಮ ಇರುತ್ತಲ್ಲ, ಒಬ್ಬೊಬ್ಬರೇ ಮನೇಲಿ ಮಾಡೋದಕ್ಕಿಂತ ಹೆಂಗಳೆಯರೆಲ್ಲರ ಸೇರಿ ಮಾಡಿದಾಗ ಅದ್ರ ಸಂಭ್ರಮ ಕಳೆನೇ ಬೇರೆ. ಎಲ್ಲರೂ ಸೇರಿ ಭಕ್ತಿಯಿಂದ ಆರಾಧನೆ ಮಾಡೋಣ. ವಾಸವಿ ಗೀತ ಸುಧಾ ನಿಧಿ ದೀವಿಚ್ಚುನು, ಆವಾಗ ತಾಯಿ ವಾಸವಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾಳೆ ಅಂತ ಈ ಹಾಡಿನ ಭಾವಾರ್ಥ ಹಾಡ್ತೀನಿ ಇವಾಗ. ನಿರ್ಮಲ ಮನಸುತೋ పండుగలు నోములు తెలిసి చేయుదమా కలుగును ఫలములు. నిర్మల మనసుతో పండుగలు నోములు తెలిసి చేయుదమా కలుగును ఫలములు. నిర్మల మనసుతో పండుగలు నోములు తెలిసి చేయుదమా కలుగును ఫలములు. నిర్మల మనసుతో కలిగిన సిరులతో వైభవార్చనతో, కలిగిన సిరులతో వైభవార్చనతో మనదేమి కాదన్న భావమును పొందేదమా. కలిగిన సిరులతో వైభవార్చనతో మనదేమి కాదన్న భావమును పొందేదమా. మనదేమి కాదన్న భావమును పొందేదమా. నిర్మల మనసుతో పండుగలు నోములు తెలిసి చేయుదమా. కనులతో చూచిన కరములతో పూజించిన, కనులతో చూచిన కరములతో పూజించిన తనువుతో మ్రోకి
మది నిలిచి ఉండవలే తనువుతో మ్రోకిన మది నిలిచి ఉండవలే భక్తితో అందరూ కలసి పూజించెదమా భక్తితో అందరూ కలసి పూజించెదమా వాసవి గీత సుధానిధి దీవించును వాసవి గీత సుధానిధి దీవించును నిర్మల మనసుతో పండుగలు నోములు తెలిసి చేయుదమా కలుగును ఫలమును నిర్మల మనసుతో పండుగలు నోములు తెలిసి చేయుదమా ಜೈವಾಸ್ ಶಾಂತಿ ಮಂತ್ರ ಹೇಳ್ಬಿಡು ಜೊತೆ ಹಂಗೆ. ಚೆನ್ನಾಗಿತ್ತಕ್ಕ. ಮುಕ್ಕಾಯ ಮಂತ್ರ ಹೇಳ್ಬಿಡ್ತೀನಿ, ಮಾತಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಮಂಗಳಾನಿ ಭವಂತು. बोल श्री वासवी माता कन्यका परमेश्वरी की जय. ಜೈ